Namaskaram. So continuing with moving charges and magnetism. So last one topic ಅಥವಾ ಎರಡು ಟಾಪಿಕ್ ಅಂತ ಹೇಳ್ಬೋದು. ಒನ್ ಟಾಪಿಕ್ ಅಂದರೆ ಆ್ಯಕ್ಚುಲಿ ಏನು ರೀ, ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ನಾವೇನು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಆ್ಯಕ್ಚುಲಿ ಗ್ಯಾಲ್ವನೋಮೀಟರ್ನ ಇದಕ್ಕೆ ಯೂಸ್ ಮಾಡ್ತಾರೆ ಕರೆಂಟ್ ಮೆಜರ್ ಮಾಡೋಕ್ಕೆ. ಒಂದು ಡಿಸ್ಅಡ್ವಾಂಟೇಜ್ ಏನೈತಿ ಗ್ಯಾಲ್ವನೋಮೀಟರ್ನಾಗ ಅಂದ್ರೆ, ಇಟ್ ಕ್ಯಾನ್ ಮೆಜರ್ ಓನ್ಲಿ ಸ್ಮಾಲ್ ಕರೆಂಟ್ಸ್. ಇಟ್ ಈಸ್ ಡಿಸೈನ್ಡ್ ಟು ಮೆಜರ್ small currents, that is in milliamperes. So we need to convert this into ammeter to make it to measure current in amperes. ಹೆಚ್ಚಿಗೆ ಕರೆಂಟ್ ಮೆಜರ್ ಮಾಡ್ಬೇಕಂದ್ರೆ ನಾವು ಗ್ಯಾಲ್ವನೋಮೀಟರ್ನ ಅಮೇಟರ್ನೊಳಗೆ ಕನ್ವರ್ಟ್ ಮಾಡ್ಬೇಕು. ಸೊ ಹೆಂಗೆ ಕನ್ವರ್ಷನ್ ಮಾಡ್ತೀವಿ ಅಂತ ಅನ್ನೋದು ಇಲ್ಲಿ ವಿಡಿಯೋದಾಗ ನಾವು ನೋಡ್ತೀವಿ. ಫಸ್ಟ್ ಥಿಂಗ್, ಇದಾದಮೇಲೆ ದ ಸೇಮ್ ಗ್ಯಾಲ್ವನೋಮೀಟರ್, ವೆರಿ ಇಂಟ್ರೆಸ್ಟಿಂಗ್ಲಿ ವಿ ಕ್ಯಾನ್ ಕನ್ವರ್ಟ್ ದ ಸೇಮ್ ಗ್ಯಾಲ್ವನೋಮೀಟರ್ ಇಂಟು ಅ ವೋಲ್ಟ್ಮೀಟರ್. ಸೊ ಆ ವೋಲ್ಟ್ಮೀಟರ್ ಕನ್ವರ್ಷನ್, ಮೀಟರ್ ಕನ್ವರ್ಷನ್ ಏನೈತಲ್ಲ, ಇನ್ ಯುವರ್ ಟೆಕ್ಸ್ಟ್ ಬುಕ್ ಕರೆಕ್ಟ್ ಕೊಟ್ಟರೆ ಸರ್ಕ್ಯೂಟ್ ಡಯಾಗ್ರಾಮ್ ವೆರಿ ಸ್ಲೈಟ್ ಚೇಂಜ್ ಮಾಡಿಕೊಂಡ್ರೆ ಸ್ವಲ್ಪ ಅದು ಈಸಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಬಟ್ ವೋಲ್ಟ್ ಮೀಟರ್ದು ಸರ್ಕ್ಯೂಟ್ ಡಯಾಗ್ರಾಮ್ ನಾನು ಬೇರೆ ಡ್ರಾ ಮಾಡ್ತೀನಿ ಇಲ್ಲಿ, ಅದನ್ನು ನೀವು ಆಮೇಲೆ ಡ್ರಾ ಮಾಡ್ಕೋಬೇಕು. ದಟ್ ಈಸ್ ಕನ್ವರ್ಟಿಂಗ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್ ಕೇಸ್ನೊಳಗೆ. ಸೊ ಅಮೇಟರ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್, ಇನಿಷಿಯಲ್ ಇನ್ಫಾರ್ಮೇಷನ್. ಈಗ ಲೈಕ್ ಅಮೇಟರ್ ನೀವು ಆಲ್ರೆಡಿ ಯೂಸ್ ಮಾಡಿರ್ತೀರಿ ಫಿಸಿಕ್ಸ್ ಲ್ಯಾಬ್ನೊಳಗೆ, ಹೌದಾ? ಅಮೇಟರ್ ಎದಕ್ಕೆ ಯೂಸ್ ಮಾಡ್ತಾರೆ? ಕರೆಂಟ್ ಮೆಜರ್ ಮಾಡೋಕ್ಕೆ. ಸೊ ಈಗ ಲೈಕ್ ಒಂದು ಯಾವುದೋ ಸರ್ಕ್ಯೂಟ್ ಐತೆ ಅಂತಿಕೋರಿ ನಮ್ಮ ಕಡೆ, ಆ ಸರ್ಕ್ಯೂಟ್ನೊಳಗೆ ಕರೆಂಟ್ ಫ್ಲೋ ಹಾಕೊಂತ ಹೊಂಟೈತಿ. ಈಗ ನಿಮಗೆ ಕೇಳ್ತಾರೆ ಏನಂದರೆ, ಈ ಕರೆಂಟು ಎಷ್ಟು ಐತಿ ಕ್ಯಾಲ್ಕುಲೇಟ್ ಮಾಡಿರಿ, ವೆದರ್ ಇಟ್ ಈಸ್ 3 ಆಂಪಿಯರ್ 4 ಆಂಪಿಯರ್, ವಾಟ್ ಈಸ್ ದ ವ್ಯಾಲ್ಯೂ. ಸೊ ಆ ಸರ್ಕ್ಯೂಟ್ನೊಳಗೆ ಎಲ್ಲಿ ನಿಮ್ಗೆ ಕರೆಂಟ್ ಮೆಷರ್ ಮಾಡ್ಬೇಕಾಗಿರ್ತೈತಲ್ಲ, ಅಲ್ಲಿ ನೀವೇನು ಮಾಡ್ಬೇಕು, ಈ ವೈರನ್ನು ಕಟ್ ಮಾಡಿ ಆ ಜಾಗದೊಳಗೆ ಅಮೇಟ್ರನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕು. ಕಟ್ ಮಾಡ್ಬೇಕಂತಲ್ಲ, ಇದ್ರ ವೈಯರ್ಸ್ದು ಕನೆಕ್ಷನ್ ಹೆಂಗೆ ಆಗ್ಬೇಕಂದ್ರೆ, ಎಲ್ಲಿ ನೀವು ಕರೆಂಟ್ ಮೆಜರ್ ಮಾಡ್ಬೇಕಂತ ಮಾಡಿರಿ, ಆ ವಯರಿಗೆ ಅಮೇಟರನ್ನು ಸೀರೀಸ್ನೊಳಗೆ ಕನೆಕ್ಟ್ ಮಾಡ್ಬೇಕು. ಲೈಕ್ ವೆರಿ ಸಿಂಪಲ್, ಇಲ್ಲೊಂದು ವಯರ್ ಹೊಂಟೈತಿ, ಇದ್ರಾಗ ಎಷ್ಟು ಕರೆಂಟ್ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ, ಆ ವಯರಿಗೆ ಅಮೇಟ್ರನ್ನು ಸೀರೀಸ್ನೊಳಗೆ ಕನೆಕ್ಟ್ ಮಾಡ್ಬೇಕು. ದಟ್ ಮೀನ್ಸ್ ಇಲ್ಲಿ ಎಷ್ಟು ಕರೆಂಟ್ ಬರಾಕತ್ತಲ್ಲ, ಅದು 3 ಆಂಪಿಯರ್ ಇರಲಿ 4 ಆಂಪಿಯರ್ ಇರಲಿ, ಎಷ್ಟೇ ಇರಲಿ, ದ ಎಂಟೈರ್ ಕರೆಂಟ್ ಶುಡ್ ಪಾಸ್ ಥ್ರೂ ಅಮೇಟರ್. ಹಿಂಗೆ ಕನೆಕ್ಟ್ ಮಾಡಬಾರ್ದು. ಹೆಂಗೆ ಅಂತಂದ್ರೆ, ಈಗ ಲೈಕ್ ಈ ವೈಯರ್ನೊಳಗೆ ನಿಮಗೆ ಕರೆಂಟ್ ಮೆಜರ್ ಮಾಡ್ಬೇಕಾಗೈತೆ, ಈ ವೈಯರ್ನೊಳಗೆ. ಸೊ ಅದಕ್ಕೆ ನೀವೇನು ಮಾಡಿಬಿಡ್ತೀರಿ, ಇದಕ್ಕೆ ಪ್ಯಾರಲಲ್ಲಾಗಿ ಅಮೇಟ್ರನ್ನು ಅಕಸ್ಮಾತ್ ಏನಾರ ಕನೆಕ್ಷನ್ ಮಾಡಿದರೆ, ಸೊ ವಾಟ್ ಹ್ಯಾಪನ್ಸ್ ಈಸ್ ದಿ ಎಂಟೈರ್ ವ್ಯಾಲ್ಯೂ ಆಫ್ ಕರೆಂಟ್ ವಿಲ್ ನಾಟ್ ಪಾಸ್ ಥ್ರೂ ದ ಅಮೇಟರ್. ಅದರಾಗಿಂದ ಒಂದು ಪೋರ್ಷನ್ ಅಷ್ಟೇ ಬರುತ್ತೆ ನೋಡ್ರಿ, ಕರೆಂಟ್ ಗೆಟ್ಸ್ ಡಿವೈಡೆಡ್. ಸೊ ಅದಕ್ಕೆ ಫಸ್ಟ್ ಪಾಯಿಂಟ್ ಏನು ಹೇಳ್ತಾರೆ, ಒಂದೇ ಮಾತು, ಅಮೇಟರ್ ಈಸ್ ಯೂಸ್ ಟು ಮೆಜರ್ ಕರೆಂಟ್, ಹೌದಾ? ಸೊ ಹಂಗೆ ಮೆಜರ್ಮೆಂಟ್ ಮಾಡ್ಬೇಕಾರೆ ವೈಲ್ ಯೂಸಿಂಗ್ ದ ಅಮೇಟರ್ ಇಟ್ ಶುಡ್ ಬಿ ಕನೆಕ್ಟೆಡ್. ಹೆಂಗೆ ಕನೆಕ್ಟ್ ಮಾಡ್ಬೇಕು? ವೈಲ್ ಯೂಸಿಂಗ್ ದ ಅಮೇಟರ್ ಅಂತ ನಾನು ಸ್ಟ್ರೆಸ್ ಮಾಡಿ ಹೇಳಕತ್ತೀನಿ. ಅಮೇಟರನ್ನು ಯೂಸ್ ಮಾಡ್ಬೇಕಾರೆ ಸೀರೀಸ್ನೊಳಗೆ ಕನೆಕ್ಟ್ ಮಾಡ್ತೀವಿ, ಎಲ್ಲಿ ಕರೆಂಟ್ ಪಾಸ್ ಆಗ್ತಿರ್ತೈತಲ್ಲ ಅಲ್ಲೇ. ಇದನ್ನು ಯೂಸ್ ಮಾಡ್ಬೇಕಾರೆ ಅಂತ ನಾನು ಯಾಕೆ ಸ್ಟ್ರೆಸ್ ಮಾಡಕತ್ತೀನಿ ಅಂದರೆ, ನಾವೀಗ ಕನ್ವರ್ಷನ್ ನೋಡ್ತೀವಿ ನೋಡ್ರಿ. ಈಗ ನಮಗೆ ಮ್ಯಾಲಿಂದ ಇದೇನು ರೀ ಇದು ಅಂತ ಕೇಳಿದ್ಕೊಂಡು ನೀವೇನು ಹೇಳ್ತೀರಿ, ದಿಸ್ ಈಸ್ ಅಮೇಟರ್ ಅಂಥೇಳಿ ನಮ್ಗೆ ಮೇಲ್ ನೋಟಕ್ಕೆ ಕಾಣಿಸುತ್ತೆ. ಇವತ್ತಿನ ಕ್ಲಾಸ್ನೊಳಗೆ ನಾವೇನು ಮಾಡ್ತೀವಿ ಅಂದರೆ, ಈ ಅಮೇಟರ್ ಒಳಗೆ ಹೊಕ್ಕು ಹೌ ಎಕ್ಸಾಕ್ಟ್ಲಿ ಇಟ್ ವರ್ಕ್ಸ್ ಅಂತ ನೋಡ್ತೀವಿ. ಇಂಟ್ರೆಸ್ಟಿಂಗ್ ಏನಂದರೆ, ಈ ಅಮೇಟರ್ ಒಳಗೆ ಒಂದು ಗ್ಯಾಲ್ವನೋಮೀಟರ್ ಇರ್ತೈತಿ. ಲೈಕ್ ನಮಗೆ ಮ್ಯಾಲಿನಿಂದ ಅಮೇಟರ್ ಕಾಣಿಸ್ತಿರುತ್ತೆ, ಅದ್ರ ಒಳಗೆ ಗ್ಯಾಲ್ವನೋಮೀಟರ್ ಪ್ಲಸ್ ಅದಕ್ಕೆ ಒಂದು ರೆಸಿಸ್ಟೆನ್ಸ್ ಪ್ಯಾರಲಲ್ ಕನೆಕ್ಟ್ ಮಾಡ್ತಾರೆ. ಅಂದ್ರೆ ಏನು ಹೇಳಕತ್ತೀನಿ ನಾನು, ಫ್ರಾಮ್ ಓಕೆ ಅಬೌವ್ ಒಂದು ಸಿಂಪಲ್ ವೇ ಒಳಗೆ ನಾವು ನೋಡೋದಾದರೆ, ಇದು ಅಮೇಟರ್ ಗತೆ ಕಾಣ್ತೈತಿ. ಇದ್ರ ಒಳಗೆ ಏನೈತಿ ಅಂತ ನಾವು ಸ್ಟಡಿ ಮಾಡೋಕ್ಕೆ ಹೋದ್ರೆ, ಯು ವಿಲ್ ಫೈಂಡ್ ದ್ಯಾಟ್ ಗ್ಯಾಲ್ವನೋಮೀಟರ್ ಈಸ್ ಅ ಕಾಂಪೋನೆಂಟ್ ಆಫ್ ಅಮೇಟರ್. ಅಮೇಟರ್ ಒಳಗೆ ಒಂದು ಗ್ಯಾಲ್ವನೋಮೀಟರ್ ಪ್ಲಸ್ ಒಂದು ರೆಸಿಸ್ಟೆನ್ಸ್ ವಿಚ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ. ಕನ್ವರ್ಷನ್ ಮಾಡ್ಬೇಕಾರೆ ಈಗದ ಆ್ಯಕ್ಚುಲಿ ಏನು ರೀಲ್ ಕಾಣಿಸಕತ್ತಿತ್ತು, ಜಿ ಅಂತ ಬರ್ದಿನಲ್ಲ, ದಿಸ್ ಈಸ್ ಗ್ಯಾಲ್ವನೋಮೀಟರ್. ಇದನ್ನು ಅಮೇಟರ್ ಆಗಿ ಕನ್ವರ್ಷನ್ ಮಾಡ್ಬೇಕಾದ್ರೆ ಗ್ಯಾಲ್ವನೋಮೀಟರಿಗೆ ಒಂದು ರೆಸಿಸ್ಟೆನ್ಸನ್ನು ನಾವು ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ. ಆಮೇಲೆ ಇದು ಅಮೇಟರ್ ರೆಡಿ ಆಗ್ತದೆ. ಒನ್ಸ್ ಇದು ಅಮೇಟರ್ ಅಂಥೇಳಿ ರೆಡಿ ಆಯ್ತು ಅಂದರೆ, ಗ್ಯಾಲ್ವನೋಮೀಟ್ರಿಗೆ ನಾವು ಇದನ್ನು ರೆಸಿಸ್ಟೆನ್ಸನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದ್ವಿ, ಅದು ನಮಗೆ ಸಂಬಂಧ ಇಲ್ಲ. ಒಂದು ಸರ್ತಿ ಅಮೇಟರ್ ರೆಡಿ ಆತಂದರೆ ಇದನ್ನು ಯೂಸ್ ಮಾಡ್ಬೇಕಾರೆ ಆ ವೈಯರಿಗೆ ಸೀರೀಸನ್ನು ಕನೆಕ್ಟ್ ಮಾಡ್ತೀವಿ.
ಬಟ್ ಕನ್ವರ್ಷನ್ ಮಾಡ್ಬೇಕಾರೆ ಅಮೆಟರ್ದು ಒಳಗೆ ಹೋದ್ರೆ ವಾಟ್ ಹ್ಯಾಪನ್ಸ್ ಇನ್ಸೈಡ್ ಅಮೆಟರ್ ಅಂತ ನಾವು ಒಳಗೆ ಹೋದಾಗ ಅಲ್ಲೇ ಗ್ಯಾಲ್ವನೋಮೀಟ್ರಿಗೆ ರೆಸಿಸ್ಟೆನ್ಸನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿ ಕನ್ವರ್ಷನ್ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಇದನ್ನು ನಿಮ್ಗೆ ಯಾಕೆ ಹೇಳಾಕತ್ತೀನಿ ಅಂದರೆ ಒಂದು ಕನ್ಫ್ಯೂಷನ್ ಮಾಡ್ಕೊತಾರೆ ರೀ. ಏನಂತ, ವೈಲ್ ಕನ್ವರ್ಟಿಂಗ್ ಗ್ಯಾಲ್ವನೋಮೀಟರ್ ಇಂಟು ಅಮೀಟರ್, ಹಿಂಗೆ ಒಂದು ಕ್ವಶನ್ ಕೇಳಿದ್ದೆ ಅಂತ ತಿಳ್ಕೊರಿ. ವೈಲ್ ಕನ್ವರ್ಟಿಂಗ್ ಗ್ಯಾಲ್ವನೋಮೀಟರ್ ಇಂಟು ಅಮೀಟರ್ ಆ ರೆಸಿಸ್ಟೆನ್ಸ್ ಮಸ್ಟ್ ಬಿ ಕನೆಕ್ಟೆಡ್ ಇನ್ ಅಂತ ಹೇಳಿ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ರಂದ್ರೆ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನೊಳಗೆ ಸೀರೀಸ್ ಪ್ಯಾರಲಲ್ ಈ ರೀತಿ ಕ್ವಶನ್ ಏನಾರ ಕೇಳಿದ್ರು ಅಂದರೆ ಅಲ್ಲಿ ಒಂದು ಏನು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಸೀರೀಸ್ ಅಂತ ಟಿಕ್ ಮಾಡಿಬಿಡ್ತಾರೆ. ಇಲ್ಲೇ ಒಂದು ಕಡೆ ಸೀರೀಸ್ ಐತಿ, ಒಂದು ಕಡೆ ಪ್ಯಾರಲಲ್ ಐತಿ. ಅಮೀಟರ್ನ ಯಾವಾಗ ನಾವು ಯೂಸ್ ಮಾಡ್ತೀವಲ್ಲ ಅಂದ್ರೆ ಒನ್ಸ್ ಗ್ಯಾಲ್ವನೋಮೀಟರ್ ಹ್ಯಾಸ್ ಬಿನ್ ಕನ್ವರ್ಟೆಡ್ ಇಂಟು ಅಮೀಟರ್, ಗ್ಯಾಲ್ವನೋಮೀಟ್ರನ್ನು ಅಮೀಟರ್ ಆಗಿ ಕನ್ವರ್ಟ್ ಮಾಡಿದ ಮೇಲೆ ರೆಡಿ ಆದಮೇಲೆ ಅಮೀಟರ್ ರೆಡಿ ಆದಮೇಲೆ ಇಟ್ ಶುಡ್ ಬಿ ಕನ್ವರ್ಟೆಡ್ ಇನ್ ಸೀರೀಸ್. ಕನ್ವರ್ಷನ್ ಮಾಡೋಬೇಕಾದ್ರೆ ಗ್ಯಾಲ್ವನೋಮೀಟ್ರಿಗೆ ರೆಸಿಸ್ಟೆನ್ಸನ್ನು ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ ಕನ್ವರ್ಷನ್ ಮಾಡೋಬೇಕಾರೆ, ವಿಚ್ ಈಸ್ ಇನ್ಸೈಡ್ ದಿ ಅಮೀಟರ್. ಓಕೆ, ಸೊ ಇದು ಹೆಂಗೆ ಆಗ್ತದೆ ಅಂತ ನೋಡೋಣ. ಇಲ್ಲೇನೋ ಬರೆಯಾಕಿದ್ದ ಇದು ಮುಗಿಸ್ಬಿಡ್ತೀನಿ. ಅಮೀಟರ್ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಸೀರೀಸ್ ಇನ್ ಅ ಸರ್ಕಿಟ್. ಒಂದು ಸರ್ಕಿಟ್ನೊಳಗೆ ಅಮೀಟರನ್ನು ಸೀರೀಸ್ನೊಳಗೆ ಕನೆಕ್ಟ್ ಮಾಡ್ಬೇಕು. ಎದಕ್ಕೆ? ಯಾವಾಗ? ವೈಲ್ ಮೆಜರಿಂಗ್ ಕರೆಂಟ್, ವೈಲ್ ಇಟ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇಂಟು ವೈಲ್ ದ ಗ್ಯಾಲ್ವನೋಮೀಟರ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇಂಟು ಅಮೀಟರ್, ಅವಾಗಿನ ಸಿಚುವೇಶನ್ ಬೇರೆ. ಸೊ ಇದೊಂದು ಸ್ವಲ್ಪ ಹಂಗೆ ಬೇಸಿಕ್ಸ್ ನೋಡ್ಕೊಂಡು ನಾವು ಇನ್ನು ಸ್ವಲ್ಪ ಬೇಸಿಕ್ಸ್ ಅದಾವೆ. ಸೊ ಅಮೀಟರ್ ಬಗ್ಗೆ ಟೆಕ್ಸ್ಟ್ ಬುಕ್ನೊಳಗೆ ಏನು ಕೊಟ್ಟಾರ ನೋಡ್ಬಿಡೋಣ. ಪೇಜ್ ನಂಬರ್ 32. ಆ್ಯನ್ ಅಮೀಟರ್ ಈಸ್ ಅ ಕರೆಂಟ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಶುಡ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ಸೀರೀಸ್ ವಿತ್ ದ ಸರ್ಕಿಟ್. ಜಸ್ಟ್ ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ. ನಾವು ಯೂಸ್ ಮಾಡೋಬೇಕಾದ್ರೆ ಅಮೀಟರನ್ನು ಒಂದು ಸರ್ಕಿಟ್ನೊಳಗೆ ಆ ವೈರಿಗೆ ಸೀರೀಸ್ನೊಳಗೆ ಕನೆಕ್ಟ್ ಮಾಡ್ಬೇಕು. ವೆನ್ ಇಂಟ್ರೊಡ್ಯೂಸ್ಡ್ ದ ಎಂಟೈರ್ ಕರೆಂಟ್ ದಟ್ ಈಸ್ ಫ್ಲೋವಿಂಗ್ ಥ್ರೂ ಅ ಸರ್ಕಿಟ್ ಶುಡ್ ಫ್ಲೋ ಥ್ರೂ ದ ಅಮೀಟರ್. ನಿಮಗೆ ಯಾವ ಕರೆಂಟನ್ನು ಮೆಜರ್ ಮಾಡ್ಬೇಕಾಗೈತಿ ಆ ಎಂಟೈರ್ ಕರೆಂಟ್ ಆ ಅಮೀಟರ್ ಒಳಗೆ ಎಂಟರ್ ಆಗೋ ಹಂಗೆ ನೋಡ್ಕೋಬೇಕು. An ammeter is a low resistance device. On introducing an ammeter into a circuit, the current already flowing should not alter. ಆಲ್ರೆಡಿ ಫ್ಲೋ ಆಗುವಂಥ ಕರೆಂಟನ್ನದು ಎಫೆಕ್ಟ್ ಮಾಡಬಾರ್ದು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ. ಇಲ್ಲೊಂದು ವೈರ್ ಐತಿ. ಓಕೆ, ಈ ವೈರ್ನೊಳಗೆ ಸಪೋಸ್ 5 ಆಂಪಿಯರ್ ಕರೆಂಟ್ ಫ್ಲೋ ಆಗತ್ತೈತಿ ಅಂತ ಅಂದ್ಕೊಳ್ಳೋಣ ನಾವು. ಇದು ಹೆಂಗೆ ಅಂತಂದ್ರೆ ಈಗ ಇಲ್ಲಿ ಕರೆಂಟ್ ಎಷ್ಟು ಹೊಂಟೈತಿ ಅಂಥೇಳಿ ನಾವು ಮೆಷರ್ ಮಾಡೋಕೆ ಹೊಂಟೀವಿ. ಅದು ಲೆಟ್ ಇಟ್ ಬಿ 5 ಆಂಪಿಯರ್. ಬಟ್ ಅದು 5 ಆಂಪಿಯರ್ ಅಂತ ನಮಗೆ ಗೊತ್ತಿಲ್ಲ. ನಾವು ಅದು ಐತಿ 5 ಆಂಪಿಯರ್, ಅದು ಆ್ಯಕ್ಚುಲಿ 5 ಆಂಪಿಯರ್ ಐತಿ, ಬಟ್ ವಿ ಡು ನಾಟ್ ನೋ ಇಟ್ ಈಸ್ 5 ಆಂಪಿಯರ್. ವಿ ಆರ್ ಗೋಯಿಂಗ್ ಟು ಮೆಷರ್ ಇಟ್. ಸೊ ಹಂಗಾರೆ ಈಗ ನಿಮ್ಗೆ ಯಾರೋ ಹೇಳಿದರು ಇಲ್ಲಿ ಎಷ್ಟು ಕರೆಂಟ್ ಐತೆ ಮೆಜರ್ ಮಾಡಿ ಅಂದ್ಕೊಳ್ಳಿ. ಓಕೆ, ಕರೆಂಟ್ ಮೆಜರ್ ಮಾಡೋಕೆ ಅಮೀಟರ್ ಯೂಸ್ ಮಾಡ್ಬೋದಲ್ಲ ಅಂಥೇಳಿ ನೀವು ಇಲ್ಲಿ ಅಮೀಟರ್ ಇಂಟ್ರೊಡ್ಯೂಸ್ ಮಾಡಿದ್ರಿ ಅಂದರೆ ಇದು ವೈರ್ ಹಿಂಗೆ ಕಂಟಿನ್ಯೂ ಇತ್ತು, ಅದರದ್ದು ಸೀರೀಸ್ನೊಳಗೆ ಇಂಟ್ರೊಡ್ಯೂಸ್ ಮಾಡಿದ್ರಿ. ಏನು ಇಂಟ್ರೊಡ್ಯೂಸ್ ಮಾಡಿದ್ರಿ? ಅಮೀಟರ್ ಇಂಟ್ರೊಡ್ಯೂಸ್ ಮಾಡಿದ್ರಿ. ಸಪೋಸ್ ಇದೇನು ವೈರ್ ಇತ್ತಲ್ರಿ, ಬಿಫೋರ್ ಇಂಟ್ರೊಡ್ಯೂಸಿಂಗ್ ದ ಅಮೀಟರ್, ಇಲ್ಲಿ ಅಮೀಟರ್ ಇಲ್ಲ ಅಂದರೆ ಈ ವೈರ್ ಏನಿತ್ತಲ್ಲ, ಸಪೋಸ್ ಆ ವೈರ್ದು ರೆಸಿಸ್ಟೆನ್ಸ್ ಎಷ್ಟೈತಿ? 50 ಓಮ್ ಐತಿ. ಆ 50 ಓಮ್ 50 ಇದು 5 ಸ್ವಲ್ಪ ಹಂಗೆ ಬೇಕಾದ್ರೆ ವ್ಯಾಲ್ಯೂ ಚೇಂಜ್ ಮಾಡೋಣ, 80 ಓಮ್ ಐತೆ ಅಂತ ತಿಕ್ಕೋರಿ. ಬಿಫೋರ್ ಇಂಟ್ರೊಡ್ಯೂಸಿಂಗ್ ದ ಅಮೀಟರ್ ದ ರೆಸಿಸ್ಟೆನ್ಸ್ ಆಫ್ ದಿಸ್ ವೈರ್ ಈಸ್ 80 ಓಮ್. ಈಗ ನೀವು ಅಮೀಟರ್ ಇಂಟ್ರೊಡ್ಯೂಸ್ ಮಾಡಿದ್ರಿ. ಎದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಮೀಟರನ್ನು? ಕರೆಂಟ್ ಮೆಜರ್ ಮಾಡೋಕೆ, ಹೌದಲ್ಲ ರೀ. ಈಗ ಸಪೋಸ್ ಈ ಅಮೀಟರ್ದು ಒಂದು ರೆಸಿಸ್ಟೆನ್ಸ್ 40 ಓಮ್ ಇತ್ತು ಅಂತಿಕೋರಿ. ಸೊ ಹಿಂಗೆ ಜಾಸ್ತಿ ರೆಸಿಸ್ಟೆನ್ಸ್ ಇರುವಂಥ ಒಂದು ಅಮೀಟರ್ ನೀವು ಯೂಸ್ ಮಾಡಿಬಿಟ್ರೆ ಪ್ರಾಬ್ಲಮ್ ಏನಾಗ್ತೈತಿ? ಈಗಲ್ಲೇ ಆ 40 ಓಮ್ ಇದು 80 ಓಮ್ ಎರಡೂ ಈಗ ನಾವು ಅಮೀಟರ್ನ ಈ ವೈರ್ ಜೋಡಿ ಹೆಂಗೆ ಕನೆಕ್ಟ್ ಮಾಡಿದ್ದು ನೆನಪೈತಲ್ಲ ರೀ. ಹೆಂಗೆ ಕನೆಕ್ಟ್ ಮಾಡ್ತೀವಿ? ಸೀರೀಸಾಗಿ ಕನೆಕ್ಟ್ ಮಾಡ್ಬೇಕು ಅದನ್ನು. ಎದಕ್ಕಂದ್ರೆ ಯಾವ ಕರೆಂಟ್ ನೀವು ಮೆಜರ್ ಮಾಡೋಕಂತ ಮಾಡಿರಿ ಅದು ಅಮೀಟರ್ನಾಗ ಹೋಗ್ಬೇಕಲ್ಲ, ಅಂದ್ರೆ ಅದು ಒಳಗೆ ಮೆಜರ್ ಮಾಡ್ತೈತಿ ಈಗಲ್ಲೇ. ಸೊ ನಾವು ಸೀರೀಸ್ನೊಳಗೆ ಕನೆಕ್ಟ್ ಮಾಡಿದ್ದಕ್ಕೆ ಅಕಸ್ಮಾತ್ ಅಮೀಟರ್ದು ರೆಸಿಸ್ಟೆನ್ಸ್ ಏನಾರ ಹೈ ರೆಸಿಸ್ಟೆನ್ಸ್ ಇದ್ದು ಬಿಡ್ತು ಅಂದರೆ ದ್ಯಾಟ್ 40 ಓಮ್ ಫಾರ್ ಎಕ್ಸಾಂಪಲ್ ವಿಲ್ ಗೆಟ್ ಆ್ಯಡೆಡ್ ವಿತ್ ದ 80 ಓಮ್ ರೆಸಿಸ್ಟೆನ್ಸ್ ಆ್ಯಂಡ್ ಟುಗೆದರ್ ಇಟ್ ವಿಲ್ ಮೇಕ್ ಇಟ್ 120 ಅಂದರೆ ನಮ್ಮ ಎಕ್ಸಾಂಪಲ್ನೊಳಗೆ. ಒಟ್ಟು ಇಲ್ಲಿಗೇನಾದ್ರು ಹೆಚ್ಚಿಗೆ ಆಗ್ಬಿಡುತ್ತಂದ್ರೆ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಆದ ಕೂಡ ಕರೆಂಟ್ ಕಡಿಮೆ ಆಗ್ತೈತಿಲ್ಲ ರೀ. ಆಬ್ವಿಯಸ್ಲಿ ಎಂಟೈರ್ ವೈರದ್ದು ಆ ಸರ್ಕ್ಯೂಟದ ರೆಸಿಸ್ಟೆನ್ಸ್ ಹೆಚ್ಚಿಗೆ ಆಗ್ಬಿಡುತ್ತಂದ್ರೆ ಕರೆಂಟ್ ವ್ಯಾಲ್ಯೂ ವಿಲ್ ಡ್ರಾಪ್ ಡೌನ್.
ಸೊ 5 ಆಂಪಿಯರ್ ಕರೆಂಟನ್ನು ಮೆಜರ್ ಮಾಡೋಕ್ಕೆ ಹೋಗಿ ಒಂದು ಅಮೆಟರ್ ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ ರೆಸಿಸ್ಟೆನ್ಸನ್ನು ಇನ್ಕ್ರೀಸ್ ಮಾಡೋ ಹಂಗೆ ಮಾಡಿಬಿಟ್ಟಿದ್ದಕ್ಕೆ ವಿ ಆರ್ ಗೋಯಿಂಗ್ ಟು ಮೆಜರ್ ರಾಂಗ್ ವ್ಯಾಲ್ಯೂ ಆಫ್ ಕರೆಂಟ್ ಆಬ್ವಿಯಸ್ಲಿ. 5 ಆಂಪಿಯರ್ ಇದ್ದದ್ದು 4 ಆಂಪಿಯರ್ ಬಂತಲ್ಲ ಈಗ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಆ್ಯಸ್ ಅಮೆಟರ್ ಹ್ಯಾಸ್ ಟು ಬಿ ಇಂಟ್ರೊಡ್ಯೂಸ್ಡ್ ಇನ್ ಸೀರೀಸ್ ವಿ ನೀಡ್ ಟು ಟೇಕ್ ಕೇರ್ ದ್ಯಾಟ್ ದ ಅಮೆಟರ್ ಈಸ್ ಅ ಡಿವೈಸ್ ಆಫ್ ಲೋ ರೆಸಿಸ್ಟೆನ್ಸ್. ಇಟ್ ಶುಡ್ ನಾಟ್ ಎಫೆಕ್ಟ್ ದ ಓವರ್ ಆಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕಿಟ್. ಸೊ ಆ ರೀತಿ ಇರಬೇಕು ಅಂತ ಹೇಳ್ತಾರೆ. ನೋಡ್ರಿ ಈಗ ಅಲ್ಲಿ ಕೊಟ್ಟಿರ್ತಾರೆ ನೋಡ್ರಿ ಅವರು. An ammeter is a low resistance device. On introducing an ammeter into a circuit, the current already flowing should not alter. Current change ಆಗಬಾರ್ದು. For this, the resistance of the ammeter should be ideally zero or at least negligibly low compared to the circuit resistance. So ಅದಕ್ಕೆ ಏನು ಹೇಳ್ತಾರೆ ಥರ್ಡ್ ಪಾಯಿಂಟ್ನೊಳಗೆ, an ideal ammeter should have zero resistance. ಈಗ ನೀವು ಫಿಸಿಕ್ಸ್ ಕಲಿಯಾಕತ್ತಾಗಿಂದ ಅಟ್ಲೀಸ್ಟು PUC ಲೆವೆಲಿಗೆ ಬಂದ ಮೇಲಿಂದ ಕೆಮಿಸ್ಟ್ರಿ ಒಳಗೂ ಇಂಥದ್ದು ಯೂಸ್ ಮಾಡ್ತಿರ್ತಾರೆ. ಐಡಿಯಲ್ ಸಮಥಿಂಗ್ ಶುಡ್ ಹ್ಯಾವ್ ದಿಸ್ ಕಂಡೀಷನ್ಸ್, ಬಟ್ ಇಟ್ ಈಸ್ ನಾಟ್ ಸೊ ಪ್ರಾಕ್ಟಿಕಲಿ ಹಾಗೆಲ್ಲ ಮಾತಾಡ್ತೀವಿ ನಾವು. ಸಿಮಿಲರ್ಲಿ ಆ್ಯನ್ ಐಡಿಯಲ್ ಅಮೆಟರ್ ಅಂತ ಯಾರು ಕೇಳಿದ್ರೆ, ಬೆಸ್ಟ್ ಅಮೆಟರ್ ಐಡಿಯಲಿ ಸ್ಪೀಕಿಂಗ್ ಏನಾಗ್ಬೇಕಂದ್ರೆ ಅದ್ರದ್ದು ರೆಸಿಸ್ಟೆನ್ಸ್ 0 ಇರ್ಬೇಕಂತೆ, ವಿಚ್ ಇಸ್ ನಾಟ್ ಆ್ಯಕ್ಚುಲಿ ಪಾಸಿಬಲ್. ಐಡಿಯಲ್ ಅಂತ ಹೇಳ್ತಾರೆ. ಬಟ್ ಸಾಧ್ಯ ಆದರೆ ಏನು ಮಾಡೋದು, ಸಾಧ್ಯ ಇದ್ದಷ್ಟು ನಾವೇನು ಮಾಡ್ಬೇಕು, 0 ರೆಸಿಸ್ಟೆನ್ಸ್ ಮಾಡೋಕೆ ಆಗಂಗಿಲ್ಲ ಅಂದ್ರೆ ವಿ ನೀಡ್ ಟು ಡಿಸೈನ್ ಸಚ್ ಅ ಕೈಂಡ್ ಆಫ್ ಅನ್ ಅಮೆಟರ್ ಹೂಸ್ ರೆಸಿಸ್ಟೆನ್ಸ್ ಈಸ್ ನೆಗ್ಲಿಜಿಬಲ್ ಆ್ಯಸ್ ಕಂಪೇರ್ಡ್ ಟು ದ ಸರ್ಕಿಟ್ ರೆಸಿಸ್ಟೆನ್ಸ್. ಲೈಕ್ ಈಗ ಸರ್ಕಿಟ್ ರೆಸಿಸ್ಟೆನ್ಸ್ ಎಷ್ಟು ತೊಗೊಂಡಿದ್ವಿ ನಾವು, ವೈರ್ದು 80 ಓಮ್ ತೊಗೊಂಡಿದ್ವಿ. ಸಪೋಸ್ ಇನ್ಸ್ಟೆಡ್ ಆಫ್ 40 ಓಮ್ ಇಫ್ ಇಟ್ ಈಸ್ 0.4, ಅವಾಗ ಇದು 80.4 ಆತಂದ್ರೆ ವೆರಿ ನೆಗ್ಲಿಜಿಬಲ್ ವ್ಯಾಲ್ಯೂ ಕರೆಂಟ್ ಒಳಗೆ ಚೇಂಜ್ ಆಗ್ತದೆ. ಮೇ ಬಿ ಇದು 4.99 ಆಂಪಿಯರ್ ಅಂತ ನಾವು ರೀಡ್ ಮಾಡ್ಬೋದು ಅವಾಗ. ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಳ್ಳೋದು, ವಿಚ್ ಈಸ್ ವೆರಿ ಕ್ಲೋಸ್ ಟು 5 ಆಂಪಿಯರ್. ಸೊ ಆಲ್ಮೋಸ್ಟ್ ನಿಮಗೆ ಅದು ಅಮೆಟರ್ ನೋಡಿದಾಗ, ಪಾಯಿಂಟರ್ ನೋಡಿದಾಗ ಇಟ್ ಫೀಲ್ಸ್ ಲೈಕ್ 5 ಆಂಪಿಯರ್. ಸೊ ಅಮೆಟರದ ರೆಸಿಸ್ಟೆನ್ಸ್ ಹೆಂಗೆ ಲೋ ರೆಸಿಸ್ಟೆನ್ಸ್ ಮಾಡ್ತಾರೆ ಅದನ್ನು ಅಂತ ಅನ್ನೋದನ್ನ ನಾವು ಈಗ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ನಾವು ಈ ಸದ್ಯ ಏನು ತಿಳ್ಕೊಂಡ್ವಿ ಅಂದರೆ, ಅಮೆಟರ್ ಅನ್ನೋದೊಂದು ಡಿವೈಸ್, ಅದನ್ನು ಕರೆಂಟ್ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಫಸ್ಟ್ ಥಿಂಗ್. ನೆಕ್ಸ್ಟ್, ವೆನ್ ಎವರ್ ಯು ಯೂಸ್ ಅಮೆಟರ್ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಸರ್ಕಿಟ್. ಆ್ಯಂಡ್ ಅನದರ್ ಥಿಂಗ್ ಟು ಬಿ ಟೇಕನ್ ಕೇರ್ ಇಸ್ ಅದ್ರದ್ದು ರೆಸಿಸ್ಟೆನ್ಸ್ ಲೋ ರೆಸಿಸ್ಟೆನ್ಸ್ ಇರಬೇಕು. ಸೊ ಇಟ್ ವಿಲ್ ನಾಟ್ ಆಲ್ಟರ್ ದ ವ್ಯಾಲ್ಯೂ ಆಫ್ ದ ಕರೆಂಟ್ ವಿಚ್ ಇಸ್ ಆಲ್ರೆಡಿ ಫ್ಲೋಯಿಂಗ್ ಅಥವಾ ದ ಕರೆಂಟ್ ವಿಚ್ ಇಸ್ ಬೀಯಿಂಗ್ ಮೆಜರ್ಡ್. ಸೊ ಇವಿಷ್ಟು ಕೇರ್ ತೊಗೋಬೇಕು. ಈಗ ಕನ್ವರ್ಷನ್ ಹೆಂಗೆ ಮಾಡ್ತಾರೆ ಅಂತ ಅನ್ನೋದನ್ನು ಡಿಸ್ಕಸ್ ಮಾಡಿ. ಏನು ಕನ್ವರ್ಷನ್? ಕನ್ವರ್ಟಿಂಗ್ ಗ್ಯಾಲ್ವನೋಮೀಟರ್ ಇಂಟು ಅಮೆಟರ್. ಸೊ ಒಂದು ಪಾಯಿಂಟ್ ನಾವು ನೆನ್ಪು ಮಾಡ್ಕೋಬೇಕಿಲ್ಲ, ಇಂಟ್ರೆಸ್ಟಿಂಗ್ ಏನಂದ್ರೆ, ಗ್ಯಾಲ್ವನೋಮೀಟರ್ ಈಸ್ ಡಿಸೈನ್ಡ್ ಟು ಮೆಜರ್, ಇಲ್ಲಿ ಬರೀತೀನಿ ನೋಡ್ರಿ, ಗ್ಯಾಲ್ವನೋಮೀಟರ್ ಈಸ್ ಡಿಸೈನ್ಡ್ ಟು ಮೆಜರ್ ಕರೆಂಟ್ ಇನ್ ಮಿಲಿ ಆಂಪಿಯರ್ಸ್, ವೇರಾಸ್ ಅಮೆಟರ್ ಶುಡ್ ಮೆಜರ್ ಕರೆಂಟ್ ಇನ್ ಆಂಪಿಯರ್ಸ್. ಅಂದರೆ ಇಲ್ಲೇ ಹೈ ವ್ಯಾಲ್ಯೂ ಆಫ್ ಕರೆಂಟ್ ಯೂಸ್ ಅನ್ನೋಕ್ಕಿಂತ ಮೆಜರ್ ಮಾಡ್ತೀವಿ ನಾವು ಎಲ್ಲೇ ಅಮೆಟರ್ ಕೇಸ್ ನೋಡೋದು. ಸೊ ಈಗ ಗ್ಯಾಲ್ವನೋಮೀಟರ್ ಮಿಲಿ ಆಂಪಿಯರ್ಸ್ನೊಳಗೆ ಕರೆಂಟ್ ಮೆಜರ್ ಮಾಡ್ತಿತ್ತಲ್ಲ, ಈ ಗ್ಯಾಲ್ವನೋಮೀಟರ್ಗೆ ನೀವು ಆಂಪಿಯರ್ಸ್ನೊಳಗೆ ಕರೆಂಟ್ ಕಳಿಸ್ಬಾರ್ದು, ಮಿಲಿ ಆಂಪಿಯರ್ಸ್ನೊಳಗೆ ಕಳಿಸ್ರಿ ಇಟ್ ವಿಲ್ ವರ್ಕ್. ಆಂಪಿಯರ್ನೊಳಗೆ ಕಳಿಸ್ಬಿಟ್ರೆ, ಈಗ ಈ ಗ್ಯಾಲ್ವನೋಮೀಟರ್ದು ಪ್ರಾಬ್ಲಮ್ ಏನಂದ್ರೆ, ಇದ್ರೊಳಗೆ ಒಂದು ಸ್ಕೇಲ್ ಇರ್ತೈತೆ ನೋಡ್ರಿ, ಈಗ ಸೆಂಟ್ರ್ 0 ಸ್ಕೇಲೋ ಏನೋ ಒಂದು ಸ್ಕೇಲ್ ಇರ್ತದೆ. ಸೊ ಈ ಸ್ಕೇಲ್ನೊಳಗೆ 1 ಮಿಲಿ ಆಂಪಿಯರ್, 2 ಮಿಲಿ ಆಂಪಿಯರ್ ಹಿಂಗೆ ಹಾಕುವಂತ. ಸಪೋಸ್ 5 ಮಿಲಿ ಆಂಪಿಯರ್ ಈಸ್ ದ ಕರೆಂಟ್ ರಿಕ್ವೈರ್ಡ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್. ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅಂದ್ರೆ ಏನು? ಈ ಗ್ಯಾಲ್ವನೋಮೀಟರ್ ಎಲ್ಲಕ್ಕಿಂತ ಮ್ಯಾಕ್ಸಿಮಮ್ ಎಷ್ಟು ಕರೆಂಟ್ ಮೆಜರ್ ಮಾಡ್ತೈತಲ್ಲ ಅದಕ್ಕೆ ಕರೆಂಟ್ ರಿಕ್ವೈರ್ಡ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅಂತ ಕರೀತಾರೆ. ಸೊ ಅದನ್ನು ಜನರಲಿ IG ಅನ್ನುವಂಥ ಸಿಂಬಲ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತಾರೆ. IG ಯೂಸ್ ಮಾಡ್ಬೇಕಂತಿಲ್ಲ. 5 ಮಿಲಿ ಆಂಪಿಯರ್, ಸಪೋಸ್ 5 ಮಿಲಿ ಆಂಪಿಯರ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್ ದಟ್ ದ ಗ್ಯಾಲ್ವನೋಮೀಟರ್ ಕ್ಯಾನ್ ಮೆಜರ್. ಈಗ ಇಂಥ ಒಂದು ಗ್ಯಾಲ್ವನೋಮೀಟರಿಗೆ ಸಪೋಸ್ ನಾ 5 ಆಂಪಿಯರ್ ಕರೆಂಟ್ ಪಾಸ್ ಮಾಡಿಬಿಟ್ನೆ ಅಂತ ತಿಳ್ಕೊರಿ, ವಿಲ್ ದಿಸ್ ಗ್ಯಾಲ್ವನೋಮೀಟರ್ ಬಿ ಏಬಲ್ ಟು ಮೆಜರ್? ಡೆಫಿನೆಟ್ಲಿ ನಾಟ್. 5 ಮಿಲಿ ಆಂಪಿಯರ್ 5 ಇಂಟು 10⁻³ ಆಂಪಿಯರ್ ಅಂದರೆ 0.005 ಆಂಪಿಯರ್ ಮ್ಯಾಕ್ಸಿಮಮ್ ಅದು. ಅದಕ್ಕಿಂತ ಜಾಸ್ತಿ ಮೆಜರ್ ಮಾಡೋಕ್ಕೆ ಬರೋಂಗಿಲ್ಲ ಗ್ಯಾಲ್ವನೋಮೀಟರ್ಗೆ, ಅದ್ರ ಡಿಸೈನ್ ಹಂಗೈತೆ. ಅಲ್ಲಿರುವಂಥ
ಪರ್ಮನೆಂಟ್ ಮ್ಯಾಗ್ನೆಟ್ಸು, ಕಾಯಿಲು, ಸ್ಪ್ರಿಂಗ್ ನಿನ್ನೆ ನಾವು ಡಿಸ್ಕಸ್ ಮಾಡಿವಿ ಲಾಸ್ಟ್ ಕ್ಲಾಸ್ನೊಳಗೆ, ಅಟ್ಲೀಸ್ಟ್ ಮೂವಿಂಗ್ ಕಾಯಿಲ್ ಗ್ಯಾಲ್ವಾನೋಮೀಟರ್ನೊಳಗೆ. ಸೊ ಇಟ್ ಈಸ್ ನಾಟ್ ಡಿಸೈನ್ ಟು ಮೆಷರ್ ಲಾರ್ಜ್ ಕರೆಂಟ್ಸ್. ಸೊ ಈಗ ಮಿಲಿ ಆಂಪಿಯರ್ಸ್ನೊಳಗೆ ಕರೆಂಟು ಇದ್ರಾಗ ಕಳಿಸ್ಬೇಕಂದ್ರೆ ಇಲ್ಲಿ ಪ್ರಾಬ್ಲಮ್ ಏನೀಗ, ವಿ ವಾಂಟ್ ಟು ಕನ್ವರ್ಟ್ ದಿಸ್ ಗ್ಯಾಲ್ವಾನೋಮೀಟರ್ ಟು ವರ್ಕ್ ಲೈಕ್ ಅನ್ ಅಮೀಟರ್. ಅದಕ್ಕೆ ನಾವು ಇಲ್ಲೇನು ಮಾಡ್ತೀವಿ ಗೊತ್ತಾನೆ, ಈ ಗ್ಯಾಲ್ವಾನೋಮೀಟರಿಗೆ ಬಕ್ರ ಮಾಡ್ತೀವಿ, ಮೋಸ ಮಾಡ್ತೀವಿ. ಅದಕ್ಕೆ ಹೇಳಕ್ಕೆ ಹೋಗಂಗಿಲ್ಲ ನಾವು. ನೋಡಿ ಗ್ಯಾಲ್ವಾನೋಮೀಟರ್ ನಾನು ನಿಮ್ಗೀಗ ಅಮೀಟ್ರಾಗ ಕನ್ವರ್ಟ್ ಮಾಡಕ್ಕೆ ಹೊಂಟಿವಿ ಅಂದ್ಕೊಂಡು ಅದಕ್ಕೆ ಸಿಟ್ಟು ಬಂದುಬಿಡ್ತೈತೆ. ಯಾಕೆ ನಾ ಕರೆಕ್ಟ್ ಕೆಲಸ ಮಾಡೋಂಗಿಲ್ಲ, ನನ್ನ ಕನ್ವರ್ಟ್ ಮಾಡಬೇಡ್ರಿ ಅಂತ ಅನ್ಸುತ್ತದೆ. ಅಂದರೆ ಈ ರೀತಿ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಇದು ನಿಮ್ಗೆ ಈಸಿಲಿ ಅರ್ಥ ಆಗ್ತೈತಿ ಏನು ಮಾಡಕ್ಕೆ ಹೊಂಟಿವಿ ಅಂತ. ಸೊ ಈಗ ನಾವೇನು ಮಾಡ್ತೀವಿ, ಗ್ಯಾಲ್ವಾನೋಮೀಟರ್ ಹೋಗಿ ಒಂದು ಕಡೆ ಕನೆಕ್ಟ್ ಮಾಡ್ತೀವಿ. ಅಲ್ಲೇ 5 ಆಂಪಿಯರ್ ಕರೆಂಟ್ ಬಂತು. ಗ್ಯಾಲ್ವಾನೋಮೀಟರು ಈ 5 ಆಂಪಿಯರ್ ಕರೆಂಟ್ ನೋಡಿ ಹೆದರಿ ಬಿಡ್ತೈತಿ. ಅಪ್ಪ ಆಂಪಿಯರ್ಸ್ನೊಳಗೆ ಕರೆಂಟ್ ಬರಾಕತೈತೆ, ನಾ ಹೋಗ್ತೀನಿ ಅಂದ್ಕೊಳ್ಳಿ. ಇಲ್ಲ ಆಳದು ನಿನ್ನ ಕಡೆ ಬರಾಕತ್ತಿಲ್ಲ ತಗೋ ಅಂಥೇಳಿ ನಾವಿಲ್ಲಿ ಏನು ಮಾಡ್ತೀವಿ, ಮಿಲಿ ಆಂಪಿಯರ್ಸ್ನೊಳಗೆ ನಿನಗೆ ಹಂಗೆ ಕಾಣಿಸಾಕತ್ತದ ದೂರಿಂದ ಅದು 5 ಆಂಪಿಯರ್ ಅಲ್ಲ, ಆ್ಯಕ್ಚುಲಿ 5 ಮಿಲಿ ಆಂಪಿಯರ್ ಅದು. ನಿಂಗೆ ಅಲ್ಲೇನೋ ತಪ್ಪು ಬರೋದಾರ ಅಥವಾ ನಿನಗೆ ಅದು ಕರೆಕ್ಟ್ ಕಾಣಿಸುವಲ್ತು ಅಂಥೇಳಿ ಅದನ್ನು ಸುಮ್ಮನೆ ಕೂಡಿಸ್ಬಿಡ್ತೀವಿ. ಯಾರನ್ನ? ಗ್ಯಾಲ್ವಾನೋಮೀಟರ್. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಈ ಕರೆಂಟ್ ಏನು 5 ಆಂಪಿಯರ್ ಬಂತಲ್ಲ, ಇದು ಪೂರ್ತಿ ಗ್ಯಾಲ್ವಾನೋಮೀಟರ್ನೊಳಗೆ ಎಂಟರ್ ಆಗ್ಬೇಕನ್ನ ಆಗಬಾರ್ದು. ಸೊ ಎಷ್ಟು ಹೋಗ್ಬೇಕು ಅದರೊಳಗೆ ಅಂದ್ರೆ, ಇಷ್ಟು ಹೋದ್ರೆ ನಡೀತೈತೆ ನೋಡ್ರಿ. ನಮ್ಗೆ ಮ್ಯಾಕ್ಸಿಮಮ್ ಎಷ್ಟು ಹೋಗ್ಬೋದು ರೀ ಗ್ಯಾಲ್ವಾನೋಮೀಟರ್ನಾಗ? ಮ್ಯಾಕ್ಸಿಮಮ್ 5 ಮಿಲಿ ಆಂಪಿಯರ್ ಹೋಗ್ಬೋದು. ಇಲ್ಲಿ ಬರಾಕ್ತೈತೆ 5 ಆಂಪಿಯರ್ ಐತಿ. 5 ನಿಮ್ಗೆ ಕನ್ಫ್ಯೂಸ್ ಆಗ್ತೈತೆ ಅಂದ್ರೆ ಬೇಕಾದ್ರೆ ವ್ಯಾಲ್ಯೂಮ ಚೇಂಜ್ ಮಾಡೋಣ. ಸೊ ಇಲ್ಲಿ ಬರಾಕ್ತೈತೆ 6 ಆಂಪಿಯರ್. ಗ್ಯಾಲ್ವಾನೋಮೀಟರ್ನಾಗ ಅಟ್ ದ ಮ್ಯಾಕ್ಸ್ ಎಷ್ಟು ಹೋಗ್ಬೋದು? 5 ಮಿಲಿ ಆಂಪಿಯರ್. ಅದ್ರ ಕೆಪಾಸಿಟಿನ ಅಷ್ಟೈತಿ, ಅದಕ್ಕಿಂತ ಜಾಸ್ತಿ ನೀವು ಕಳಿಸೋಂಗಿಲ್ಲ. ಓಕೆ, ಸೊ ಇದನ್ನು ನಾನು ವ್ಯಾಲ್ಯೂ ಆಮೇಲೆ ಮತ್ತು 5 ಆಂಪಿಯರ್ ಮಾಡ್ಕೊತೀನಿ ಅರ್ಥ ಮಾಡ್ಸಕ್ಕೆ. ಸದ್ಯ ಇದು 6 ಇರಲಿ. ಸೊ 6 ಆಂಪಿಯರ್ ಇಲ್ಲಿ ಬಂತು. ಅದರೊಳಗೆ ಎಷ್ಟು ಇಲ್ಲಿ ಹೋಗ್ಬೋದು? ಗ್ಯಾಲ್ವಾನೋಮೀಟರ್ನೊಳಗೆ 5 ಆಂಪಿಯರ್. ಅಂದ್ರೆ ಈಗ ಇವೆರಡಕ್ಕೂ ನಾನು ಸಿಂಬಾಲ್ ಚೇಂಜ್ ಮಾಡ್ಕೊತೀನಿ. 6 ಆಂಪಿಯರ್ನೂ ಬದಲಿ ಐ ವಿಲ್ ಸೇ ಈ ಗ್ಯಾಲ್ವಾನೋಮೀಟರ್ ಕಡೆ ಬರಾಕತೈತಿ ಕರೆಂಟ್ ಐ. ಅದರೊಳಗೆ ಗ್ಯಾಲ್ವಾನೋಮೀಟರ್ ಕಡೆ ಅಟ್ ದ ಮ್ಯಾಕ್ಸಿಮಮ್ ಅಂದ್ರೆ IG ಅಷ್ಟು ಹೋಗ್ಬೋದು. ಓಕೆ, IG ಅಷ್ಟು ಹೋಗ್ಬೋದು. ಸೊ ಉಳ್ಕಿದ್ದು ಎಲ್ಲಿ ಹೋಗ್ಬೇಕು, ಏನಾಗಬೇಕು ಅಂತ ಅನ್ನೋದನ್ನು ಹೇಳ್ತೀನಿ. ಸೊ ಇಷ್ಟು ಪೋರ್ಷನ್ ಇರಲಿ ಬೇಕಾರೆ. ಸೊ ಟೋಟಲ್ ಕರೆಂಟ್ ಎಷ್ಟು ಬರಾಕತೈತಿ? ಐ, ವಿಚ್ ಈಸ್ ಇನ್ ಆಂಪಿಯರ್ಸ್. ಇದು ಆಂಪಿಯರ್ಸ್ನಾಗ ಇರುತ್ತೆ ಮತ್ತು ಯಾಕಂದ್ರೆ ನಾವು ಅದನ್ನು ಈ ಗ್ಯಾಲ್ವಾನೋಮೀಟರ್ನಿಗೆ ವಿ ಆರ್ ಮೇಕಿಂಗ್ ಇಟ್ ಟು ವರ್ಕ್ ಲೈಕ್ ಅಮೀಟರ್. ಅಂದರೆ ಇಟ್ ಶುಡ್ ಮೆಜರ್ ಕರೆಂಟ್ ಇನ್ ಆಂಪಿಯರ್ಸ್. ಸೊ ಐ ಎಷ್ಟು ಕರೆಂಟ್ ಬಂತಲ್ಲ ಅದರೊಳಗೆ ಇಲ್ಲಿ ಎಷ್ಟು ಹೋಗಬಹುದು? IG. ಸೊ ರಿಮೈನಿಂಗ್ ಏನಾಗ್ಬೇಕಂದ್ರೆ, ರಿಮೈನಿಂಗ್ I ಮೈನಸ್ IG ಶುಡ್ ಫ್ಲೋ ಥ್ರೂ ಅನದರ್ ರೆಸಿಸ್ಟೆನ್ಸ್. ಅದಕ್ಕೆ ಏನು ಮಾಡ್ತಾರೆ, ಈ ಗ್ಯಾಲ್ವಾನೋಮೀಟರಿಗೆ ಒಂದು ರೆಸಿಸ್ಟೆನ್ಸ್ ವಿಚ್ ಈಸ್ ಕಾಲ್ಡ್ ಆಸ್ ಶಂಟ್ ರೆಸಿಸ್ಟೆನ್ಸ್. ದ ವರ್ಡ್ ಶಂಟ್ ಮೀನ್ಸ್ ಟು ರೆಡ್ಯೂಸ್. ಈಗ ಲೈಕ್ ಟು ರೆಡ್ಯೂಸ್ ಅಂತಂದ್ರೆ ಏನು ರೆಡ್ಯೂಸ್ ಮಾಡಕತ್ತೀವಿ ನಾವಿಲ್ಲಿ? ಇದು ರೆಸಿಸ್ಟೆನ್ಸ್, ಈ ಗ್ಯಾಲ್ವಾನೋಮೀಟರ್ ಇರ್ತೈತಲ್ಲ, ಈ ಗ್ಯಾಲ್ವಾನೋಮೀಟರಿಗೂ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಇರ್ತೈತೆ ರೀ. ಓಕೆ, ಗ್ಯಾಲ್ವಾನೋಮೀಟರ್ಗೆ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ. ಅದಕ್ಕೆ ಪ್ಯಾರಲಲ್ ಆಗಿ ನಾವು ವೆರಿ ಲೋ ರೆಸಿಸ್ಟೆನ್ಸ್ ಇರುತ್ತೆ. ಇದಕ್ಕೆ ರೆಸಿಸ್ಟೆನ್ಸ್ ಎಸ್ ಅಂತೇಳಿ ನಾವು ಇಲ್ಲೇನು ಕನೆಕ್ಟ್ ಮಾಡಿವಲ್ಲ. ಸೊ ದಿಸ್ ಈಸ್ ಅ ವೆರಿ ಲೋ ರೆಸಿಸ್ಟೆನ್ಸ್ ವೈರ್. ವೆರಿ ಲೋ ರೆಸಿಸ್ಟೆನ್ಸ್ ವೈರ್ ಇಲ್ಲಿ ಯಾಕೆ ನಾವು ಕನೆಕ್ಟ್ ಮಾಡಿದ್ವಿ ಅಂದರೆ, ವಿ ವಾಂಟ್ ಟು ರೆಡ್ಯೂಸ್ ದ ಓವರ್ ಆಲ್ ರೆಸಿಸ್ಟೆನ್ಸ್. ಓವರ್ ರೆಸಿಸ್ಟೆನ್ಸ್ ಯಾಕೆ ರೆಡ್ಯೂಸ್ ಮಾಡಾಕತ್ತೀರಿ? ನಾವು ಆಗಲೇ ಹೇಳಿವೆ, ಈ ಸೆಟಪ್ ಏನೈತಲ್ಲ ಪೂರ್ತಿ, ದಿಸ್ ಸೆಟಪ್ ಈಸ್ ಗೋಯಿಂಗ್ ಟು ವರ್ಕ್ ಲೈಕ್ ಆನ್ ಅಮೀಟರ್. ನಾವು ಆಗಲೇ ಹೇಳಿವಿ, ಆ್ಯಸ್ ಮಚ್ ಆಸ್ ಪಾಸಿಬಲ್. ಐಡಿಯಲ್ ಅಮೀಟರ್ ಅಂತೂ ರೆಸಿಸ್ಟೆನ್ಸ್ ಎಷ್ಟು ಇರಬೇಕು? 0 ಇರಬೇಕು. ಅಥವಾ ಅಟ್ಲೀಸ್ಟ್ ವೆರಿ ಲೋ ರೆಸಿಸ್ಟೆನ್ಸ್ ಇರುವಂಥ ಒಂದು ಡಿವೈಸ್ ನಾವು ತಯಾರು ಮಾಡೋಕೆ ಹೊಂಟಿವಿ. ಹೌದಾ? ಆಮೇಲೆ ಇಲ್ಲೇ ವೆರಿ ಲೋ ರೆಸಿಸ್ಟೆನ್ಸ್ ಪ್ಯಾರಲಲ್ನಾಗ ಯಾಕೆ ಕನೆಕ್ಟ್ ಮಾಡಿದ್ವಿ ಅಂದರೆ, ಈಗ ನೋಡ್ರಿ ಇಲ್ಲಿ ಟೋಟಲ್ ಕರೆಂಟ್ ಎಷ್ಟೈತಿ? 6 ಆಂಪಿಯರ್. ಅದು ಹಿಂಗೆ ಬಂತು. ಇಲ್ಲಿ ಬಂದ ಕೂಳೆ, ಈ ಜಂಕ್ಷನಿಗೆ ಬಂದ ಕೂಳೆ ಅದು ಇಲ್ಲಿ ನಿಂತು ಥಿಂಕ್ ಮಾಡ್ತೈತಿ, ವಿಚಾರ ಮಾಡ್ತೈತಿ. ಏನಂತ, ನಾನು ಇಲ್ಲಿ ಹೋಗ್ಲು ಅವಾಗ ಅದು ಇಲ್ಲಿ ನೋಡ್ತೈತಿ ವೆರಿ ಲೋ ರೆಸಿಸ್ಟೆನ್ಸ್ ಇದ್ದಲ್ಲೇ. ಬಿಕಾಸ್ ಆಲ್ವೇಸ್ ಫ್ಲೋ ಆಫ್ ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಎಲ್ಲಿ ಜಾಸ್ತಿ ಇರ್ತೈತಿ ಅಲ್ಲಿ ಕರೆಂಟ್ ಕಡಿಮೆ ಹೋಗುತ್ತೆ, ಕೊಲ್ಯೂಷನ್ಸ್ ಜಾಸ್ತಿ ಇರ್ತಾವೆ. ರೆಸಿಸ್ಟೆನ್ಸ್ ಎಲ್ಲಿ ಕಡಿಮೆ ಇರ್ತೈತಿ ಅಲ್ಲಿ ಜಾಸ್ತಿ ಕರೆಂಟ್ ಹೋಗುತ್ತೆ. ಸೊ ಇಲ್ಲಿ ವೆರಿ ಲೋ ರೆಸಿಸ್ಟೆನ್ಸ್ ಇದ್ದಿದ್ದಕ್ಕೆ ಮ್ಯಾಕ್ಸಿಮಮ್ ಕರೆಂಟ್ ಓನ್ಲಿ ಮಿಲಿ ಆಂಪಿಯರ್ಸ್ನೊಳಗೆ ಕರೆಂಟು ಗ್ಯಾಲ್ವಾನೋಮೀಟರ್ನಾಗ ಹೋಗುತ್ತೆ. ರಿಮೈನಿಂಗ್ ಎಂಟೈರ್ ಕರೆಂಟ್ ಫ್ಲೋಸ್ ಥ್ರೂ ದ ವೆರಿ ಲೋ ರೆಸಿಸ್ಟೆನ್ಸ್ ಏನು ಎಸ್ ಅಂತ ನಾವು ಕನೆಕ್ಟ್ ಮಾಡಿವಲ್ಲ ಅಲ್ಲಿ ಫ್ಲೋ ಆಗಿಬಿಡುತ್ತೆ. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಏನಂತಂದರೆ, ಇಲ್ಲಿ ಬಂದಿದ್ದು ಎಷ್ಟು ರೀ? 6. ಈಗ ನಾನು ಒಂದು ಸ್ವಲ್ಪ ಇದು ವ್ಯಾಲ್ಯೂ ಚೇಂಜ್ ಮಾಡ್ಕೊತೀನಿ ನೋಡ್ರಿ.
ಇದೆಷ್ಟು ಬಂತು ಕರೆಂಟ್ 5 ಆಂಪಿಯರ್. ಈ 5 ಆಂಪಿಯರ್ ಪೂರ್ತಿ ಹೋತನ ಗ್ಯಾಲ್ವನೋಮೀಟರ್ನಾಗ ಇಲ್ಲ, ಅದರಾಗಿಂದ 5 ಮಿಲಿ ಆಂಪಿಯರ್ ಅಷ್ಟೇ ಇಲ್ಲಿ ಹೋಗೈತಿ ಅಂತ ಅಂದ್ಕೊಳ್ಳೋಣ. ಸಪೋಸ್ ನಾವಿಲ್ಲಿ ಎಂಥ ರೆಸಿಸ್ಟೆನ್ಸನ್ನು ಚೂಸ್ ಮಾಡ್ಬೇಕಂದ್ರೆ ಇಲ್ಲಿ 5 ಆಂಪಿಯರ್ ಬಂದರೆ 5 ಮಿಲಿ ಅಷ್ಟು ಅಲ್ಲಿ ಹೋಗ್ಬೇಕು, ಉಳ್ಕಿದೆಲ್ಲ ಕರೆಂಟ್ ಇಲ್ಲಿ ಬಂದು ಹಿಂಗಾಶ್ ಹೋಗ್ಬಿಡ್ಬೇಕು. ಆ ಗ್ಯಾಲ್ವನೋಮೀಟರ್ನಾಗ ಎಂಟರ್ ಆಗಲೇ ಇಲ್ಲ ಈಗ, ಹೌದಾ? ಈಗ ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಇಲ್ಲಿ ಕರೆಂಟ್ ಅಕಸ್ಮಾತ್ ಏನಾರ 3 ಆಂಪಿಯರ್ ಬಂತಂತ ತಿಕ್ಕೋರಿ. ಇಲ್ಲಿ ರೆಸಿಸ್ಟೆನ್ಸ್ ನಾವು ಹೆಂಗೆ ಚೂಸ್ ಮಾಡಿರ್ತೀವಿ ಅಂದರೆ ಈ 3 ಆಂಪಿಯರ್ನೊಳಗೆ ಇಲ್ಲಿ 3 ಮಿಲಿ ಆಂಪಿಯರ್ ಅಷ್ಟೇ ಪಾಸ್ ಆಗ್ಬೇಕು, ಉಳ್ಕಿದೆಲ್ಲ ಈ ಲೋ ರೆಸಿಸ್ಟೆನ್ಸ್ನಾಗ ಪಾಸ್ ಆಗಿಬಿಡ್ತೈತಿ. ಎವ್ರಿ ಟೈಮ್ ಆಂಪಿಯರ್ಸ್ನೊಳಗೆ ಕರೆಂಟ್ ಬರ್ತೈತೆ, ಬಟ್ ಇಲ್ಲೇನು ವ್ಯಾಲ್ಯೂ ಬಂದಿರುತ್ತಲ್ಲ ಈ ವ್ಯಾಲ್ಯೂವಿಗೆ ಒಂದು ಪ್ರಪೋರ್ಷನಲ್ ವ್ಯಾಲ್ಯೂ, ನಾಟ್ ದ ಸೇಮ್ ವ್ಯಾಲ್ಯೂ, proportional value, but in milliamperes is passing through galvanometer. The remaining current is passing through the low resistance. ಈಗ ಇಂಟ್ರೆಸ್ಟಿಂಗ್ಲಿ ಏನಾಯ್ತು ಗೊತ್ತಾನ, ಗ್ಯಾಲ್ವನೋಮೀಟರ್ ಮೆಜರ್ ಮಾಡಿದ್ವಿ, 3 ಮಿಲಿ ಆಂಪಿಯರ್ ಅಲ್ಲ ನಾವು ಮೆಜರ್ ಮಾಡ್ತೀವಿ ಅಂಥೇಳಿ 3 ಮಿಲಿ ಆಂಪಿಯರ್ ಮೆಜರ್ ಮಾಡ್ತೈತಿ. ನಾವೇನು ಮಾಡಿಬಿಟ್ಟಿವಿ ಗೊತ್ತಾನ, ಸ್ವಲ್ಪ ನಾವು ಶಾಣೆ ಅದೀವಿ. ಏನು ಮಾಡೀವಿ ಅಂದ್ರೆ ಆ ಗ್ಯಾಲ್ವನೋಮೀಟ್ರ್ ಮಲ್ಕೊಂಡಾಗ ರಾತ್ರಿ ಒಂದು ಇಂಕ್ ಇರೇಸರ್ ತೊಗೊಂಡು, ಅದರಲ್ಲೇ ಬರುತ್ತಿಲ್ಲ ಗೊತ್ತಿಲ್ಲ, ಎಮ್ ಎಲ್ಲೈತಲ್ಲ ಎಲ್ಲ ಕಡೆ ಕ್ಯಾನ್ಸಲ್ ಅನ್ನೋಕ್ಕಿಂತ ಎರೇಸ್ ಮಾಡಿಬಿಟ್ಟಿವಿ. ಗ್ಯಾಲ್ವನೋಮೀಟ್ರಿಗೆ ಗೊತ್ತಾಗಿಲ್ಲ ಅದು. ಗ್ಯಾಲ್ವನೋಮೀಟರ್ ಅಂದ್ಕೊಂಡೈತೆ ಐ ಆಮ್ ಮೆಜರಿಂಗ್ ಕರೆಂಟ್ ಇನ್ ಮಿಲಿ ಆಂಪಿಯರ್ಸ್, ಇದೊಂದು ಚೇಂಜ್ ಮಾಡೇ ಬಿಡು. ಆ್ಯಕ್ಚುಲಿ ಗ್ಯಾಲ್ವನೋಮೀಟರ್ ಈಸ್ ಮೆಜರಿಂಗ್ ಕರೆಂಟ್ ಇನ್ ಮಿಲಿ ಆಂಪಿಯರ್ಸ, ಅದ್ರ ಕಡೆ ಬರುವಂಥ ಕರೆಂಟ್ ಎಲ್ಲ ಮಿಲಿ ಆಂಪಿಯರ್ಸ ಬರಾಗತ್ತಾವ. ಆ್ಯಕ್ಚುಲಿ ಬರಾಗ್ತದೆ ಆಂಪಿಯರ್, ಇದ್ರ ಕಡೆ ಬರ್ತದೆ ಮಿಲಿ ಆಂಪಿಯರ್, ಇದು ಮೆಜರ್ ಮಾಡ್ತೈತೆ ಮಿಲಿ ಆಂಪಿಯರ್, ಬಟ್ ಅಲ್ಲಿ ನಮ್ಗೆ ಕಾಣಿಸುತ್ತೆ ಆಂಪಿಯರ್. ಅರ್ಥ ಆಯ್ತು? ಸೊ ಇಲ್ಲಿ ಬಕರ ಮಾಡಾಕತ್ತೀವಿ ನಾವು ಗ್ಯಾಲ್ವನೋಮೀಟರ್ ಹೇಳಾಕತ್ತೀವಿ, ವಿ ಆರ್ ನಾಟ್ ಕನ್ವರ್ಟಿಂಗ್ ಯು ಇಂಟು ಅಮೆಟರ್. ನೀನು ಮಿಲಿ ಆಂಪಿಯರ್ಸ್ನೊಳಗೆ ಕರೆಂಟ್ ಮೆಜರ್ ಮಾಡಿ. ಇನ್ನೊಂದು ಬಕರ ಏನು ಮಾಡಿದ್ವಿ, ಮಕೊಂಡಾಗ ಮಿಲಿ ತೆಗೆದ್ಬಿಟ್ಟಿವ್ರ. ಅದು ಅನ್ಕೊಂಡೈತಿ ಐ ಆಮ್ ಮೆಜರಿಂಗ್ ಕರೆಂಟ್ ಇನ್ ಮಿಲಿ ಆಂಪಿಯರ್, ಆ್ಯಕ್ಚುಲಿ ಇಟ್ ಈಸ್ ಮೆಜರಿಂಗ್ ಕರೆಂಟ್ ಇನ್ ಮಿಲಿ ಆಂಪಿಯರ್ಸ್, ಬಟ್ ಇಟ್ ಲುಕ್ಸ್ ಲೈಕ್ ವಿ ಆರ್ ಮೆಜರಿಂಗ್ ಕರೆಂಟ್ ಇನ್ ಆಂಪಿಯರ್ಸ್. ಇದು ಜೋಕ್ ಮಾಡಾಕತ್ತಿಲ್ಲ, ನಾನು ಬಕ್ರ ಮಾಡಿದ್ವಿ. ಆ್ಯಕ್ಚುಲಿ ಅಮೆಟರ್ ಹಿಂಗೆ ವರ್ಕ್ ಆಗುತ್ತೆ. ಇದು ಎಂಟೈರ್ನ ಹಿಂಗೆ ಡ್ಯಾಶ್ ಹಾಕಿದ್ದಿಲ್ಲ, ದಿಸ್ ಎಂಟೈರ್ ಥಿಂಗ್ ಈಸ್ ಅಮೆಟರ್. ಅಮೆಟರ್ ಒಳಗಡೆ ಏನಾಗ್ತದೆ ಅಂದ್ರೆ ಒಂದು ಗ್ಯಾಲ್ವನೋಮೀಟರ್ ಐತಿ, ಆ ಗ್ಯಾಲ್ವನೋಮೀಟ್ರಿಗೆ ಪ್ಯಾರಲಲ್ ಆಗಿ ಒಂದು ವೆರಿ ಲೋ ರೆಸಿಸ್ಟೆನ್ಸ್ ನಾವು ಕನೆಕ್ಟ್ ಮಾಡಿಬಿಟ್ರೆ ಇಲ್ಲಿ ಎಷ್ಟು ಕರೆಂಟ್ ಬರ್ತೈತಲ್ಲ ಅದ್ರದ್ದು ಪ್ರಪೋರ್ಷನಲ್ ಕರೆಂಟ್, ಬಟ್ ಇನ್ ಮಿಲಿ ಆಂಪಿಯರ್ಸ್ ಪಾಸಸ್ ಥ್ರೂ ಗ್ಯಾಲ್ವನೋಮೀಟರ್, ದ ರಿಮೈನಿಂಗ್ ಕರೆಂಟ್ ಎಷ್ಟು ಹೋಗ್ತದೆ. ಇಲ್ಲಿ ಎಂಥ ರೆಸಿಸ್ಟೆನ್ಸ್ ನಾವು ಚೂಸ್ ಮಾಡ್ಬೇಕಂದ್ರೆ ಕರೆಕ್ಟ್ ಇಲ್ಲಿ ಎಷ್ಟು ವ್ಯಾಲ್ಯೂ ಬಂದಿರ್ತೈತಲ್ಲ ಅದ್ರ ಪ್ರಪೋರ್ಷನಲ್ ವ್ಯಾಲ್ಯೂ ಇಲ್ಲಿ ಬರ್ಬೇಕು, ಬಟ್ ಮಿಲಿ ಆಂಪಿಯರ್ಸ್ನಾಗ ಬರ್ಬೇಕು. ಇದು ಮಿಲಿ ಆಂಪಿಯರ್ಸ್ನಾಗ ಕರೆಂಟ್ ಮೆಜರ್ ಮಾಡ್ತಿರ್ತೈತೆ, ಬಟ್ ನಾವು ಸ್ಕೇಲ್ನೊಳಗೆ ಚೇಂಜಸ್ ಮಾಡ್ಕೊಂಡ್ಬಿಡ್ತೀವಿ. ದಿಸ್ ಈಸ್ ಹೌ ವಿ ಕನ್ವರ್ಟ್ ಗ್ಯಾಲ್ವನೋಮೀಟರ್ ಇಂಟು ಅಮೀಟರ್. ಸೊ ಈಗ ನೆಕ್ಸ್ಟ್ ಒಂದು ಫಾರ್ಮುಲಾ ಬರ್ತೈತಿ. ಇಲ್ಲಿ ಏನು ಫಾರ್ಮುಲಾ ಅದ ಅಂತ ಹೇಳಿ ಡಿಸ್ಕಸ್ ಮಾಡೋಣ. ಏನಂದ್ರೆ ಇಲ್ಲೇನು ನಾವು ವೆರಿ ಲೋ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ತೀವಲ್ಲ, ಇದ್ರದ್ದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಫಾರ್ಮುಲಾ ಹೇಳ್ರಿ ಅಂತ ಹೇಳ್ತಾರೆ. ಸೊ ಇದ್ರ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕೆ ಫಾರ್ಮುಲಾ ಹೆಂಗೆ ಅಂತಂದ್ರೆ, ಈಗ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದರೆ ಗ್ಯಾಲ್ವನೋಮೀಟರ್ ಮತ್ತು ಇದು ಲೋ ರೆಸಿಸ್ಟೆನ್ಸ್ ಎರಡು ಒಂದಕ್ಕೊಂದು ಹೆಂಗದಾವ, ಪ್ಯಾರಲಲ್ ಅದಾವ, ಹೌದ್ರಿ? ಸೊ ಹಂಗಂದ್ರೆ ಇಲ್ಲಿದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇರ್ಬೇಕಲ್ಲ, ಪ್ಯಾರಲಲ್ ಇತ್ತು. ಸೊ ಆ್ಯಸ್ ಜಿ ಆ್ಯಂಡ್ ಎಸ್ ಆರ್ ಪ್ಯಾರಲಲ್, ನೀವು ಟೆಕ್ಸ್ಟ್ ಬುಕ್ನೊಳಗೆ ಹೆಂಗೆ ಕ್ಯಾಲ್ಕುಲೇಷನ್ ಕೊಟ್ಟಾರ ಹಂಗೂ ಮಾಡ್ಬೋದು, ಅಥವಾ ಇಲ್ಲಿ ಕ್ಯಾಲ್ಕುಲೇಷನ್ ಬೇಕಾದ್ರೆ ಬರ್ಕೋಬೋದು. ಆ್ಯಸ್ ದ ಗ್ಯಾಲ್ವನೋಮೀಟರ್ ಆ್ಯಂಡ್ ದ ಶಂಟ್ ರೆಸಿಸ್ಟೆನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್, ನಾವಿಲ್ಲಿ ಹೆಂಗೆ ಮಾಡ್ಬೋದು ಅಂದರೆ ಹಿಂಗೆ ಬರೀತೀವಿ ನೋಡ್ರಿ ನಾವು, ವಿ ಜಿ ಇಸ್ ಈಕ್ವಲ್ಸ್ ಟು ವಿ ಎಸ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಸೇಮ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜಾಗದಾಗ ನಾನು ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಅಂತ ಬರಿಬೋದಿಲ್ಲ ರೀ. ಈಗ ಅಕಾರ್ಡಿಂಗ್ ಟು ಓಮ್ಸ್ ಲಾ ವಿ ಇಸ್ ಈಕ್ವಲ್ಸ್ ಟು ಐ ಆರ್. ಸೊ ವಿ ಜಿ ಜಾಗದಾಗ ನಾನು ಹಿಂಗೆ ಬರೀತೀನಿ, ಇಲ್ಲಿ ಎಷ್ಟು ಕರೆಂಟ್ ಬರಾಕತ್ತೈತಿ ಐ ಜಿ ಇಂಟು ವಿ ಜಿ ಅಂದ್ರೆ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಅಂದರೆ ಈ ಗ್ಯಾಲ್ವನೋಮೀಟರ್, ಈಗ ಐ ಜಿ ಇಸ್ ಪಾಸಿಂಗ್ ಥ್ರೂ ಗ್ಯಾಲ್ವನೋಮೀಟರ್ ಆಲ್ಸೋ ಹ್ಯಾಸ್ ಸಮ್ ರೆಸಿಸ್ಟೆನ್ಸ್, ಅದಕ್ಕೆ ನೀವು ಜಿ ಆರ್ ಅಂತಾರೆ ಬರೀರಿ ಗ್ಯಾಲ್ವನೋಮೀಟರ್ ರೆಸಿಸ್ಟೆನ್ಸ್ ಅಂತ ಹೇಳಿ, ಅಥವಾ ಆರ್ ಜಿ ಅಂತಾರೆ ಬರೀರಿ, ಹಿಂಗೂ ಬರೀತಾರೆ. ನಾನು ಏನು ಮಾಡ್ತೀನಿ, ಜಸ್ಟ್ ಜಿ ಅಂತ ಬರೀತೀನಿ. ಹಿಯರ್ ವೆನ್ ಐ ರೈಟ್ ಜಿ, ದಿಸ್ ಜಿ ಡಸ್ ನಾಟ್ ರೆಪ್ರೆಸೆಂಟ್ ದ ಗ್ಯಾಲ್ವನೋಮೀಟರ್, ಇಟ್ ಈಸ್ ರೆಪ್ರೆಸೆಂಟಿಂಗ್ ದ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವನೋಮೀಟರ್. ಸಿಮಿಲರ್ಲಿ ಈ ಕಡೆ ಈಸ್ ಈಕ್ವಲ್ ಟು ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಮಾಡಿದ್ನೆ ಈಸ್ ಈಕ್ವಲ್ ಟು ಕೆಳಗಡೆ ಇಲ್ಲೊಂದು ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಪೇರ್ ಐತಿ. ಸೊ ದಟ್ ಈಸ್ ಐ ಮೈನಸ್ ಐ ಜಿ, ಬಿಕಾಸ್ ಟೋಟಲ್ ಕರೆಂಟ್ ಐ ಬಂದಿರ್ತೈತಿ, ಇಲ್ಲಿ ಐ ಜಿ ಹೋಗುತ್ತೆ, ರಿಮೈನಿಂಗ್ ಇಲ್ಲಿ ಬಂದಿರುತ್ತಲ್ಲ ಐ ಮೈನಸ್ ಐ ಜಿ ಇಂಟು ಎಸ್. ಸೊ ದೇರ್ ಫೋರ್ ನಮಗೆ ಬೇಕಾಗಿದ್ದ ಎಸ್ ವ್ಯಾಲ್ಯೂ, ಎಸ್ ಇಸ್ ಈಕ್ವಲ್ಸ್ ಟು ಐ ಜಿ ಡಿವೈಡೆಡ್ ಬೈ
ಐ ಮೈನಸ್ ಐ ಜಿ. ಹೌದ್ರಿ? ಸೊ ನೆಕ್ಸ್ಟ್ ಇಲ್ಲಿಗೆ ಆ್ಯಕ್ಚುಲಿ ಇದು ಫಾರ್ಮುಲಾ ಮುಗೀತೆ. ಇನ್ನೊಂದು ನಾವಿಲ್ಲಿ ಹಂಗೆ ಪ್ರೂವ್ ಮಾಡ್ಕೊತೀವಿ ಏನು ಅಂತಂದು ಗೊತ್ತಾಗ್ತದೆ. ಆ್ಯಕ್ಚುಲಿ ಇದಕ್ಕೆ ಮುಗೀತಿದೆ ಕ್ಯಾಲ್ಕುಲೇಷನ್, ಎಂಟೈರ್ ಥಿಂಗ್, ಕನ್ವರ್ಟಿಂಗ್ ಗ್ಯಾಲ್ವಾನೋಮೀಟರ್ ಇಂಟು ಅಮೀಟರ್, ಎಂಟೈರ್ ಥಿಂಗ್ ವಿತ್ ಕ್ಯಾಲ್ಕುಲೇಷನ್ ಎಕ್ಸ್ಪ್ಲನೇಷನ್ ಎಲ್ಲ ಮುಗೀತು. ಟೆಕ್ಸ್ಟ್ ಬುಕ್ನೊಳಗೆ ಏನು ಕೊಟ್ಟರೆ ಪ್ಯಾರಾಗ್ರಾಫ್ ಅದನ್ನು ಒಂದು ಸರ್ತಿ ಹಂಗೆ ಓದ್ಕೋರಿ. ಇನ್ನೊಂದು ಸ್ಮಾಲ್ ಕ್ಯಾಲ್ಕುಲೇಷನ್ ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ. ಏನಂತಂದ್ರೆ ಇದು ಐ ಜಿ ಹೊರಗೆ ಹಾಕೋರಿ. ನನಗಿಲ್ಲಿ ಇನ್ನೊಂದು ಪ್ರೂವ್ ಮಾಡೋದೈತಿ. ಏನು ಪ್ರೂವ್ ಮಾಡ್ಬೇಕಂದ್ರೆ ಐ ವಾಂಟ್ ಟು ಶೋ ಯು ದ್ಯಾಟ್ ಹಿಯರ್ ದ ಟೋಟಲ್ ಕರೆಂಟ್ ಆ್ಯಕ್ಚುಲಿ ವಿಚ್ ಕಮ್ಸ್ ಆಟ್ ದಿಸ್ ಜಂಕ್ಷನ್ ಆ್ಯಂಡ್ ದ ಕರೆಂಟ್ ವಿಚ್ ಫ್ಲೋಸ್ ಥ್ರೂ ದ ಗ್ಯಾಲ್ವಾನೋಮೀಟರ್. ಇಲ್ಲಿ ಎಷ್ಟು ಬಂತು ಮತ್ತು ಗ್ಯಾಲ್ವಾನೋಮೀಟರ್ನೊಳಗೆ ಎಷ್ಟು ಹೋಯ್ತು, ಐ ಮತ್ತು ಐ ಜಿ ಇವೆರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್ ಇರ್ತಾವೆ ಅಂತ ಹೇಳಿ ಪ್ರೂವ್ ಮಾಡ್ಬೇಕು. ಸೊ ಇಲ್ಲಿಗೆ ಆ್ಯಕ್ಚುಲಿ ಮುಗೀತಾ, ಡೆರಿವೇಷನ್ ಆ್ಯಕ್ಚುಲಿ ಮುಗೀತು. ಇಷ್ಟ ಕೇಳ್ತಾರೆ. ಇಕ್ವೇಷನ್ 1 ನೋಡ್ರಿ, ಫ್ರಾಮ್ ಇಕ್ವೇಷನ್ 1 ಸ್ವಲ್ಪ ಎಕ್ಸ್ಟ್ರಾ ಸ್ಟೆಪ್ಸ್ನ ಹಂಗೆ ಬರಿತೀನಿ. ಲೆಫ್ಟ್ ಹ್ಯಾಂಡ್ ಸೈಡನ್ನು ಹಂಗೆ ಇಡ್ತೀನಿ. ಐ ಜಿ ಜಿ ಇಸ್ ಈಕ್ವಲ್ಸ್ ಟು ಈ ಎಸ್ನ ಒಳಗೆ ಮಲ್ಟಿಪ್ಲೈ ಮಾಡಿರಿ, ಐ ಇಂಟು ಎಸ್ ಮೈನಸ್ ಐ ಜಿ ಇಂಟು ಎಸ್. ಹೌದಾ? ಸೊ ಎಸ್ ಒಳಗೆ ಹಾಕ್ಕೊಂಡು ಕೂಡ ಇಲ್ಲೊಂದು ಐ ಜಿ ಐತಿ. ಈಗ ಅಂದರೆ ಇಲ್ಲೂ ಹೇಳ್ಬೋದು ನಾವು ಬೇಕಾದ್ರೆ. ಇಲ್ಲೊಂದು ಐ ಜಿ ಐತಿ ರೈಟ್ ಹ್ಯಾಂಡ್ ಸೈಡ್ನೊಳಗೆ, ಲೆಫ್ಟ್ ಹ್ಯಾಂಡ್ ಸೈಡ್ನೊಳಗೆ ಒಂದು ಐ ಜಿ ಐತಿ. ಬ್ರಿಂಗ್ ದಿಸ್ ಐ ಜಿ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಟೇಕ್ ಐ ಜಿ ಕಾಮನ್. ಇದನ್ನ ಈ ಕಡೆ ತೊಗೊಂಬಂದು ಏನು ಉಳಿತೈತೆ ನೋಡ್ರಿ, ಇಲ್ಲ ಜಿ ಪ್ಲಸ್ ಎಸ್ ಇಸ್ ಈಕ್ವಲ್ಸ್ ಟು ಐ ಎಸ್. ಸೊ ಇದನ್ನು ವಾಪಸ್ ಒಯ್ಯಿರಿ, ಜಿ ಪ್ಲಸ್ ಎಸ್ಸನ್ನು ಆ ಕಡೆ ತೊಗೊಂಡು ಹೋಗ್ರಿ. ಸೊ ಐ ಜಿ ಇಸ್ ಈಕ್ವಲ್ಸ್ ಟು ಐ ಇಂಟು ಬ್ರಾಕೆಟ್ ಎಸ್ ಡಿವೈಡೆಡ್ ಬೈ ಜಿ ಪ್ಲಸ್ ಎಸ್. ಸೊ ಇಲ್ಲೊಂದೇನೋ ಫಾರ್ಮುಲಾ ಬಂತು. ಇನ್ನು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಐ ಜಿ ಈಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಗ್ಯಾಲ್ವಾನೋಮೀಟರ್. ಐ ಈಸ್ ದ ಟೋಟಲ್ ಕರೆಂಟ್ ವಿಚ್ ಅರೈವ್ಸ್ ಟು ಬಿ ಮೆಜರ್ಡ್. ದಿಸ್ ಈಸ್ ದ ಕರೆಂಟ್ ಟು ಬಿ ಮೆಜರ್ಡ್. ಒಳಗಡೆ ನೀವು ನೋಡಿದರೆ ಇಲ್ಲೆಲ್ಲ ರೆಸಿಸ್ಟೆನ್ಸಸ್ ಅದಾವೆ. ಲೋ ರೆಸಿಸ್ಟೆನ್ಸ್ ಎಸ್ ಮತ್ತು ಎಸ್ ರಿಪೀಟ್ ಆಗೈತಿ, ಮತ್ತು ಜಿ ಅಂದರೆ ಗ್ಯಾಲ್ವಾನೋಮೀಟರ್ದ ರೆಸಿಸ್ಟೆನ್ಸ್ ಅದು. ರೆಸಿಸ್ಟೆನ್ಸಸ್ಗಳು ಇವಿಷ್ಟು ಕಾನ್ಸ್ಟೆಂಟ್ ನೋಡ್ರಿ. ಈಗ ಇಲ್ಲಿ ನಾವೇನು ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ ಇಲ್ಲಿ ರೆಸಿಸ್ಟೆನ್ಸ್ ಅದಕ್ಕೊಂದು ಫಿಕ್ಸ್ ವ್ಯಾಲ್ಯೂ ಇರ್ತೈತಿ. ಗ್ಯಾಲ್ವಾನೋಮೀಟರ್ದ ರೆಸಿಸ್ಟೆನ್ಸಿಗೆ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ. ನಾವು ಯಾವ್ದು ಗ್ಯಾಲ್ವಾನೋಮೀಟರ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ. ದಟ್ ಮೀನ್ಸ್ ಆಲ್ ದೀಸ್ ಥಿಂಗ್ಸ್ ಆರ್ ಕಾನ್ಸ್ಟೆಂಟ್. ಸೊ ದಿಸ್ ಶೋಸ್ ಅಸ್ ಇದೆಲ್ಲ ಕಾನ್ಸ್ಟೆಂಟ್ ನಾವು ರಿಮೂವ್ ಮಾಡಿಬಿಟ್ರೆ ಐ ಕ್ಯಾನ್ ರೈಟ್ ಕರೆಂಟ್ ಥ್ರೂ ದ ಗ್ಯಾಲ್ವಾನೋಮೀಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಅಂದರೆ ಇಲ್ಲಿ 5 ಆಂಪಿಯರ್ ಬಂದರೆ ಇಲ್ಲಿ 5 ಮಿಲಿ ಆಂಪಿಯರ್ ಹೋಗ್ತದೆ. ಇಲ್ಲಿ 3 ಆಂಪಿಯರ್ ಬಂದರೆ ಇಲ್ಲಿ 3 ಮಿಲಿ ಆಂಪಿಯರ್ ಹೋಗ್ತದೆ. ಒಟ್ಟು ಇಲ್ಲಿ ಎಷ್ಟರ ಹೋಗಲಿ ಕಡೆಗೆ ಅದು ಹಿಂಗೆ ಸ್ಕೇಲ್ ತೋರಿಸ್ಬೇಕಾರೆ ನಾವಲ್ಲಿ ನೋಡ್ಕೊಂಡ್ಬಿಡ್ಬೇಕು. ಇಷ್ಟು ಮಿಲಿ ಆಂಪಿಯರ್ ಅಂದರೆ ಆ್ಯಕ್ಚುಲಿ ಇಷ್ಟು ಆಂಪಿಯರ್ ಅಂತ ಹೇಳಿ ಸ್ಕೇಲ್ ಚೇಂಜ್ ಮಾಡಿಬಿಡ್ತೀವಿ ನಾವು. ಸೊ ದಿಸ್ ಈಸ್ ಹೌ ವಿ ಕನ್ವರ್ಟ್ ಗ್ಯಾಲ್ವಾನೋಮೀಟರ್ ಇಂಟು ಅಮೀಟರ್. ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಟಾಪಿಕ್ ಈಸ್ ಕನ್ವರ್ಷನ್ ಆಫ್ ಗ್ಯಾಲ್ವಾನೋಮೀಟರ್ ಇಂಟು ವೋಲ್ಟ್ ಮೀಟರ್. ಸೊ ಅದು ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಇನ್ನೊಂದು ಪಾಯಿಂಟ್ ಆಗಲೇ ಹೇಳಿದ್ನಲ್ಲ, ಅಮೀಟರನ್ನು ಯೂಸ್ ಮಾಡ್ಬೇಕಾರೆ ಸೀರೀಸ್ನೊಳಗೆ ಕನೆಕ್ಟ್ ಮಾಡ್ತೀವಿ. ಅಮೀಟರ್ ರೆಡಿ ಆದಮೇಲೆ ಯೂಸ್ ಮಾಡ್ಬೇಕಾರೆ ಸೀರೀಸನ್ನು ಕನೆಕ್ಟ್ ಮಾಡ್ತೀವಿ. ಬಟ್ ಕನ್ವರ್ಷನ್ ಮಾಡ್ಬೇಕಾರೆ ಗ್ಯಾಲ್ವಾನೋಮೀಟರಿಗೆ ವೆರಿ ಲೋ ರೆಸಿಸ್ಟೆನ್ಸನ್ನು ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ. ಇದನ್ನು ಸ್ಟ್ರೆಸ್ ಮಾಡಿ ನಾನು ಇದಕ್ಕೆ ಹೇಳಾಗ್ತೀನಿ ಅಂದರೆ ವೋಲ್ಟ್ ಮೀಟರ್ನೊಳಗೆ ಇದು ಉಲ್ಟಾ ಇದೆ. ವೋಲ್ಟ್ ಮೀಟರನ್ನು ತಯಾರು ಮಾಡ್ಬೇಕಾರೆ ರೆಡಿ ಮಾಡ್ಬೇಕಾರೆ ಅಂದರೆ ಗ್ಯಾಲ್ವಾನೋಮೀಟರ್ನಿಂದ ವೋಲ್ಟ್ ಮೀಟ್ರಿಗೆ ಕನ್ವರ್ಟ್ ಮಾಡ್ಬೇಕಾರೆ ಸೀರೀಸ್ನೊಳಗೆ ಕನೆಕ್ಟ್ ಮಾಡ್ತಾರೆ ಒಂದು ರೆಸಿಸ್ಟೆನ್ಸನ್ನು. ಬಟ್ ಯೂಸ್ ಮಾಡ್ಬೇಕಾರೆ ವೋಲ್ಟ್ ಮೀಟರ್ನ ಪ್ಯಾರಲಲ್ ಕನೆಕ್ಟ್ ಮಾಡ್ತಾರೆ. ಉಲ್ಟಾ ಪಲ್ಟಾ ಐತೆ. ಇನ್ನೊಮ್ಮೆ ಅಮೀಟರ್ ಯೂಸ್ ಮಾಡ್ಬೇಕಾರೆ ಸೀರೀಸ್, ಕನ್ವರ್ಷನ್ ಮಾಡ್ಬೇಕಾರೆ ಗ್ಯಾಲ್ವಾನೋಮೀಟರ್ನಿಂದ ಅಮೀಟರಿಗೆ ಪ್ಯಾರಲಲ್. ವೋಲ್ಟ್ ಮೀಟರನ್ನು ಪ್ರಿಪೇರ್ ಮಾಡ್ಬೇಕಾರೆ ರೆಡಿ ಮಾಡ್ಬೇಕಾರೆ ಕನ್ವರ್ಟ್ ಫ್ರಮ್ ಗ್ಯಾಲ್ವಾನೋಮೀಟರ್ ಇಂಟು ವೋಲ್ಟ್ ಮೀಟರ್ ಮಾಡ್ಬೇಕಾರೆ ಸೀರೀಸ್ನ ಕನೆಕ್ಟ್ ಮಾಡ್ತಾರೆ. ಯೂಸ್ ಮಾಡ್ಬೇಕಾರೆ ಒನ್ಸ್ ದ ವೋಲ್ಟ್ ಮೀಟರ್ ಈಸ್ ರೆಡಿ ಅದನ್ನು ಯೂಸ್ ಮಾಡ್ಬೇಕಾರೆ ಪ್ಯಾರಲಲ್ ಕನೆಕ್ಟ್ ಮಾಡ್ತಾರೆ. ಇದು ಹೆಂಗೆ ನೆನ್ಪಿಡ್ಕೋಬೇಕು ಟ್ರಿಕ್ ಅಂದರೆ ಅಮೀಟರ್ನಿಂದ ಸ್ಟಾರ್ಟ್ ಮಾಡಿಬಿಡ್ರಿ. ಅಮೀಟರ್ನ್ಯಾಗ ಅಥವಾ ನೀವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದು ನೆನ್ಪಿಟ್ಕೋಬೋದು. ಅಮೀಟರ್ ಅಂದರೆ ಕರೆಂಟ್ ಎಷ್ಟು ಬರ್ತೈತಿ ಅದ್ರ ಮೆಜರ್ ಮಾಡೋಕೆ ಯೂಸ್ ಮಾಡ್ತಾರೆ. ಅಂದರೆ ಯಾವ ಕರೆಂಟ್ ನೀವು ಮೆಜರ್ ಮಾಡೋಕೆ ಮಾಡಿರಿ ಅದಕ್ಕೆ ಅಮೀಟರ್ನ್ಯಾಗ ಪಾಸ್ ಆಗ್ಬೇಕಲ್ಲ ಮತ್ತು ಪೂರ್ತಿ. ಅಂದರೆ ಯೂಸ್ ಮಾಡ್ಬೇಕಾರೆ ಸೀರೀಸ್ ಅಂದ ತಕ್ಷಣ ಇದ್ರ ಉಲ್ಟಾ ಮಾಡಿರಿ. ಕನ್ವರ್ಟ್ ಮಾಡ್ಬೇಕಾರೆ ಏನಂತ ಹಂಗಾರೆ ಪ್ಯಾರಲಲ್. ಇಲ್ಲೇನಿತ್ತಲ್ಲ ಎಕ್ಸಾಕ್ಟ್ಲಿ ವೋಲ್ಟ್ ಮೀಟರ್ನಾಗ ಉಲ್ಟಾ ಮಾಡಿರಿ. ಇದು ಯೂಸ್ ಮಾಡ್ಬೇಕಾರೆ ಸೀರೀಸ್ ಅಂದರೆ ಅದು ಯೂಸ್ ಮಾಡ್ಬೇಕಾರೆ ಪ್ಯಾರಲಲ್. ಇದು ಕನ್ವರ್ಷನ್ ಮಾಡ್ಬೇಕಾರೆ ಪ್ಯಾರಲಲ್ ಆಗಿ ವೆರಿ ಲೋ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ತಾರೆ. ಅಂದರೆ ವೋಲ್ಟ್ ಮೀಟರ್ನಾಗ ಕನ್ವರ್ಷನ್ ಮಾಡ್ಬೇಕಾರೆ ವೆರಿ ಹೈ ರೆಸಿಸ್ಟೆನ್ಸನ್ನು ಸೀರೀಸನ್ನು ಕನೆಕ್ಟ್ ಮಾಡ್ತಾರೆ. ಸೊ ಅಲ್ಲಿಗೆ ಬರ್ತೀನಿ ನಾನು ಈಗ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ಕನ್ವರ್ಷನ್ ಆಫ್ ಗ್ಯಾಲ್ವಾನೋಮೀಟರ್ ಇಂಟು ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಅದಕ್ಕೆ ಯೂಸ್ ಮಾಡ್ತಾರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸನ್ನು ಮೆಜರ್ ಮಾಡೋಕೆ.
ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಟ್ ಅ ಪಾಯಿಂಟ್ ಅಂತ ಇರಂಗಿಲ್ಲ ಯಾವಾಗಲೂ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂತ ಇರ್ತದೆ. ಸೊ ಇದು ಬಿಡ್ರಿ, ಇಲ್ಲಿ ಬರ್ರಿ ಈಗ. ಸೊ ಸಪೋಸ್ ಇಲ್ಲೊಂದು ಸರ್ಕಿಟ್ ಐತಿ, ಒಂದು ವೈರ್ ಹಿಂಗೆ ಕರೆಂಟ್ ಫ್ಲೋ ಹಾಕೊಂತ ಹೊಂಟೈತಿ. ಇದನ್ನು ಬಿಟ್ಬಿಡ್ರಿ ಬೇಕಾರೆ. ಈ ವೋಲ್ಟ್ ಮೀಟ್ರ್ ಇಲ್ಲಿ ಇಲ್ಲ ಅಂತ ಅಂದ್ಕೊಳ್ಳೋಣ. ವೋಲ್ಟ್ ಮೀಟ್ರ್ ಇಲ್ಲ, ಓಕೆ, ಇದನ್ನು ತೆಗೆದೇ ಬಿಡೋಣ, ನೋ ಪ್ರಾಬ್ಲಮ್. ಸೊ ಇಲ್ಲೊಂದು ವೈರ್ ಐತಿ, ಅಲ್ಲೊಂದು ರೆಸಿಸ್ಟೆನ್ಸ್ ಐತಿ, ಯಾವುದು ಪಾಯಿಂಟ್ ಎ ಮತ್ತು ಬಿ. ಈ ಪಾಯಿಂಟ್ ಎ ಬಿ ನಡು ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೆಜರ್ ಮಾಡೋಕ್ಕಾಗೈತಿ. ವಿ ವಾಂಟ್ ಟು ಮೆಜರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಅವಾಗ ಅಕಸ್ಮಾತ್ ಎ ಬಿ ಒಳಗೆ ಎಷ್ಟು ಕರೆಂಟ್ ಪಾಸ್ ಹಾಕೊಂಡು ಹೊಂಟೈತಿ ಅಂತ ಗೊತ್ತಾಗ್ಬೇಕಂದ್ರೆ ನೀವು ಇದನ್ನು ಕಟ್ ಮಾಡಿ ಇಲ್ಲಿ ಅಮೀಟರ್ನ ಸೀರೀಸ್ನೊಳಗೆ ಇಂಟ್ರೊಡ್ಯೂಸ್ ಮಾಡ್ತೀರಿ, ಎಷ್ಟು ಕರೆಂಟ್ ಮೆಜರ್ ಮಾಡೋದಿದ್ರೆ. ಬಟ್ ದಿಸ್ ಟೈಮ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮೆಜರಿಂಗ್ ಕರೆಂಟ್, ವಿ ಆರ್ ಟ್ರೈಂಗ್ ಟು ಮೆಜರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಯಾವ ಎರಡು ಪಾಯಿಂಟ್ ನೋಡ್ರಿ ನಿಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೆಜರ್ ಮಾಡೋಕ್ಕಾಗೈತಿ, ಅಲ್ಲೇ ಹಿಂಗೆ ಪ್ಯಾರಲಲ್ ಆಗಿ ಯಾವ ಎರಡು ಪಾಯಿಂಟ್ ನಡು ನಿಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೆಜರ್ ಮಾಡೋಕ್ಕಾಗೈತಲ್ಲ, ಅಲ್ಲಿಗೆ ಪ್ಯಾರಲಲ್ ಆಗಿ ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡ್ತಾರೆ. ದಿಸ್ ಈಸ್ ವೋಲ್ಟ್ ಮೀಟರ್. ಈಗ ನಾವೇನು ಮಾಡಕ್ಕೆ ಹೊಂಟೀವಿ, ವಾಟ್ ಹ್ಯಾಪನ್ಸ್ ಇನ್ಸೈಡ್ ದಿಸ್ ವೋಲ್ಟ್ ಮೀಟರ್ ಅಂತ ನೋಡಾಗುತ್ತೆ. ಸೊ ಎಕ್ಸಾಕ್ಟ್ಲಿ ಇದ ಇಮೇಜಿನ ಹಿಂಗೆ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿನ. ದ ಓನ್ಲಿ ಥಿಂಗ್ ದ ಡಿಫ್ರೆನ್ಸ್ ಈಸ್ ಎ ಬಿ ಸೇಮ್ ಐತಿ, ಇದರ ರೆಸಿಸ್ಟೆನ್ಸ್ ನೋಡು ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕಾಗೈತಿ. ಸೊ ಅವು ಎರಡು ನೋಡ್ರಿ ನಾವು ಇಲ್ಲಿ ಏನು ಕನೆಕ್ಟ್ ಮಾಡೀವಿ, ವೋಲ್ಟ್ ಮೀಟರ್. ಇವೆರಡು ನೋಡಿ ನಾವು ಇಲ್ಲಿ ಏನು ಕನೆಕ್ಟ್ ಮಾಡೀವಿ, ದಿಸ್ ಈಸ್ ವೋಲ್ಟ್ ಮೀಟರ್. ಒಂದು ಗ್ಯಾಲ್ವನೋಮೀಟರಿಗೆ ಒಂದು ವೆರಿ ಹೈ ರೆಸಿಸ್ಟೆನ್ಸನ್ನು ಸೀರೀಸ್ನೊಳಗೆ ಕನೆಕ್ಟ್ ಮಾಡಿಬಿಟ್ರೆ, ಗ್ಯಾಲ್ವನೋಮೀಟರಿಗೆ ವೆರಿ ಹೈ ರೆಸಿಸ್ಟೆನ್ಸನ್ನು ಸೀರೀಸ್ನೇ ಕನೆಕ್ಟ್ ಮಾಡಿದರೆ ದಿಸ್ ಬಿಕಮ್ಸ್ ವೋಲ್ಟ್ ಮೀಟರ್. ಗ್ಯಾಲ್ವನೋಮೀಟರಿಗೆ ವೆರಿ ಲೋ ರೆಸಿಸ್ಟೆನ್ಸನ್ನು ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿದರೆ ದಿಸ್ ಗ್ಯಾಲ್ವನೋಮೀಟರ್ ಆ್ಯಕ್ಟ್ಸ್ ಲೈಕ್ ಅಮೀಟರ್. ಇದಾಗಿತ್ತು ಆಲ್ರೆಡಿ ನಮ್ದೀಗ. ಪ್ರೀವಿಯಸ್ ಟಾಪಿಕ್ಕಿಗೆ ಹೋದಿನ ಹಂಗೆ ಗ್ಯಾಲ್ವನೋಮೀಟರಿಗೆ ವೆರಿ ಲೋ ರೆಸಿಸ್ಟೆನ್ಸನ್ನು ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿದರೆ ಅಮೀಟರ್ ಆಗ್ತೈತಿ. ಅದ ಗ್ಯಾಲ್ವನೋಮೀಟರಿಗೆ ವೆರಿ ಲೋ ರೆಸಿಸ್ಟೆನ್ಸ್ ಬದಲಿ ವೆರಿ ಹೈ ರೆಸಿಸ್ಟೆನ್ಸನ್ನು ಸೀರೀಸನ್ನ ಕನೆಕ್ಟ್ ಮಾಡಿದ್ರೆ ಅದು ವೋಲ್ಟ್ ಮೀಟರ್ ಗತೆ ವರ್ಕ್ ಆಗುತ್ತೆ. ಹೆಂಗೆ ಅಂತ ನೋಡೋಣ ಈಗ. ಓಕೆ, ನಮಗೆ ಆ್ಯಕ್ಚುಲಿ ಮೆಜರ್ ಮಾಡೋಕ್ಕಾಗಿದೆ ಏನು ಗೊತ್ತಾ, ಎ ಆ್ಯಂಡ್ ಬಿ ಪಾಯಿಂಟ್ ನಡು ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಐತೆ. ಸೊ ಈಗ ನೋಡ್ರಿ ಹೆಂಗೆ ಮೆಜರ್ ಮಾಡ್ತಾರೆ. ಇಲ್ಲೇ ಇವೆರಡು ನೋಡು ನಿಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು ರೀ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಬೇಕು ರೀ ಈಗ. ಸೊ ಇದಕ್ಕೆ ಓಮ್ಸ್ ಲಾ ಅಪ್ಲೈ ಮಾಡ್ತೀನಿ ನಾನು. ಸೊ ಓಮ್ಸ್ ಲಾ ಅಪ್ಲೈ ಮಾಡಿದರೆ ಇವೆರಡು ಪಾಯಿಂಟ್ ನಡು ಎಷ್ಟು ಕರೆಂಟ್ ಪಾಸ್ ಆಗ್ತೈತಿ, ನಾನು ಐ ಎ ಬಿ ಅಂತೀನಿ ಅದನ್ನು. ಐ ಎ ಬಿ ಅಂದರೆ ಕರೆಂಟ್ ಪಾಸಿಂಗ್ ಥ್ರೂ ದಿಸ್ ಇಂಟು ಆರ್ ಎ ಬಿ ಅಂದ್ರೆ ಇಲ್ಲೊಂದು ರೆಸಿಸ್ಟೆನ್ಸ್ ಐತೆ ನೋಡ್ರಿ. ಈಗ ಈ ರೆಸಿಸ್ಟೆನ್ಸ್ ಬೇರೆನಾ, ಇಲ್ಲಿ ಕ್ಯಾಪಿಟಲ್ ಆರ್ ಬರ್ದಿನಲ್ಲ, ಈ ರೆಸಿಸ್ಟೆನ್ಸ್ ಬೇರೆ. ಈ ರೆಸಿಸ್ಟೆನ್ಸ್ ಏನಿದು, ದಿಸ್ ಈಸ್ ಹೆಲ್ಪಿಂಗ್ ಅಸ್ ಟು ಕನ್ವರ್ಟ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್. ಇದನ್ನು ವೆರಿ ಹೈ ರೆಸಿಸ್ಟೆನ್ಸ್ ಇದು. ಹೆಂಗೆ ಅಮೀಟರ್ನೊಳಗೆ ವೆರಿ ಲೋ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ತಿದ್ವಲ್ಲ ಎಸ್ ಅಂತ ಹೇಳಿ, ಇಲ್ಲಿ ವೆರಿ ಹೈ ರೆಸಿಸ್ಟೆನ್ಸ್ ಆರ್ ಕನೆಕ್ಟ್ ಮಾಡ್ತೀವಿ. ಆರ್ ಎ ಬಿ ಅಂದರೆ ಏನಿದು, ಇದು ಯಾವುದೋ ಒಂದು ಸರ್ಕಿಟ್ನೊಳಗೆ ಒಂದು ರೆಸಿಸ್ಟೆನ್ಸ್, ಇದ್ರ ನೋಡು ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೆಜರ್ ಮಾಡೋಕ್ಕಾಗೈತೆ. ಸೊ ನಿಮಗೆ ಬೇಕಾಗಿದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ದಟ್ ಈಸ್ ಈಕ್ವಲ್ಸ್ ಟು ಹೆಂಗೆ ಮೆಜರ್ ಮಾಡ್ತಾರೆ ಅಂದರೆ ಇಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತೈತಿ ಮಲ್ಟಿಪ್ಲೈಡ್ ಬೈ ಇಲ್ಲಿದ್ದು ರೆಸಿಸ್ಟೆನ್ಸು. ಸೊ ಟೋಟಲ್ ಕರೆಂಟ್ ಎಷ್ಟು ಬಂದೈತಿ ಈಗೆಲ್ಲ ಐ. ಇಲ್ಲಿ ಎಷ್ಟು ಕರೆಂಟ್ ಹೋಗ್ತೈತಿ ಐ ಎ ಬಿ. ಸಪೋಸ್ ಇಲ್ಲಿ ಕರೆಂಟ್ 5 ಆಂಪಿಯರ್ ಇತ್ತು, ಇದು 3 ಓಮ್ ರೆಸಿಸ್ಟೆನ್ಸ್ ಇತ್ತಂತ ತಿಕ್ಕೋರಿ. 5 ಆಂಪಿಯರ್ ಇದು 3 ಓಮ್. 5 3 ಎಷ್ಟು ಆತ್ರಿ ಹಂಗಾರೆ ಆನ್ಸರ್ ಇಲ್ಲೇ 15 ವೋಲ್ಟ್ ಬರ್ಬೇಕಿಲ್ಲ. ಈಗ ವೋಲ್ಟೇಜ್ ಈಸ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಈಗ ವೋಲ್ಟ್ ಮೀಟರ್ ನಾವು ಹಿಂಗೆ ಪ್ಯಾರಲಲ್ ಕನೆಕ್ಟ್ ಮಾಡಿರ್ತೀವಿ. ಇಲ್ಲಿ ಮ್ಯಾಲೊಂದು ಗ್ಯಾಲ್ವನೋಮೀಟರ್ ಐತಿ, ಅದ್ರ ಜೋಡಿ ವೆರಿ ಹೈ ರೆಸಿಸ್ಟೆನ್ಸ್ ನಾವು ಯಾಕೆ ಕನೆಕ್ಟ್ ಮಾಡ್ತೀವಿ ಅಂದರೆ ಇಲ್ಲಿ 5 ಆಂಪಿಯರ್ ಬಂತ. ಈ 5 ಆಂಪಿಯರ್ ನೊಳಗೆ ಮ್ಯಾಕ್ಸಿಮಮ್ ಕರೆಂಟ್ ಇಲ್ಲಿ ಹೋಗ್ಬೇಕು, ಮ್ಯಾಕ್ಸಿಮಮ್ ಕರೆಂಟ್ ಇಲ್ಲಿ ಹೋಗ್ಬೇಕು. ಮ್ಯಾಕ್ಸಿಮಮ್ ಕರೆಂಟ್ ಮ್ಯಾಲೆ ಹೋಗ್ಬಿಟ್ರೆ ಇಲ್ಲಿ ಸ್ವಲ್ಪ ಕರೆಂಟ್ ಹೋಗಿ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ರೀಡಿಂಗ್ ತಪ್ಪು ಬರ್ತೈತೆ. ಈ 5 ಆಂಪಿಯರ್ನೊಳಗೆ ಆಲ್ಮೋಸ್ಟ್ ಕರೆಂಟ್ ಇಲ್ಲೇ ಹೋಗ್ಬೇಕು ನಮ್ಗೆ. ಐ ವಿಚ್ ಇಸ್ ದ ಟೋಟಲ್ ಕರೆಂಟ್, ಇಟ್ ಶುಡ್ ಆಲ್ಮೋಸ್ಟ್ ಬಿ ಈಕ್ವಲ್ ಟು 5 ಎ ಬಿ. ಇದು ಆ್ಯಕ್ಚುಲಿ ಎಷ್ಟೈತಿ 5 ಆಂಪಿಯರ್. ಇಲ್ಲಿ ಒಳಗೆ ಬಂದಾಗ ಅಟ್ಲೀಸ್ಟ್ ಅದು 4.99 ಇಲ್ಲಿ ಹೋಗ್ಬೇಕು. ಇಲ್ಲಿ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಕಡಿಮೆ ಕರೆಂಟ್ ಹೋಗ್ಬೇಕು ಮೇಲೆ. ಇಲ್ಲಿ ಕಡಿಮೆ ಕರೆಂಟ್ ಆ್ಯಕ್ಚುಲಿ ಅಮೀಟರ್ನಾಗ ಏನು ಮಾಡಿದ್ವಿ ನೆನಪೈತಾನೆ, ಗ್ಯಾಲ್ವನೋಮೀಟರ್ನೊಳಗೆ ಟೋಟಲ್ ಕರೆಂಟ್ ಬರ್ಬೇಕಾರೆ
ಗ್ಯಾಲ್ವನೋಮೀಟರ್ನೊಳಗೆ ವೆರಿ ಸ್ಮಾಲ್ ಕರೆಂಟ್ ಐ ಜಿ ಹೋಗ್ಬೇಕು, ಉಳ್ಕಿದ್ದೆಲ್ಲ ಲೋ ರೆಸಿಸ್ಟೆನ್ಸ್ನಾಗ ಹೋಗ್ಬೇಕು ಅಂತ ಹೇಳಿ ವೆರಿ ಲೋ ರೆಸಿಸ್ಟೆನ್ಸನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದ್ವಿ. ಇಲ್ಲೇ ಹಿಂಗೆ ಕರೆಂಟ್ ಬಂದ ತಕ್ಷಣ ಈ ರೆಸಿಸ್ಟೆನ್ಸ್ನೊಳಗೆ ಎಷ್ಟು ಕರೆಂಟ್ ಹೋಗ್ತೈತಿ ಅದು ಇಂಪಾರ್ಟೆಂಟ್. ಟೋಟಲ್ ಕರೆಂಟ್ ಎಲ್ಲ ಅಲ್ಲೇ ಹೋಗ್ಬೇಕು ಅಂದರೆ ಸಾಧ್ಯ ಆದಷ್ಟು ಇಲ್ಲಿ ಕಡಿಮೆ ಹೋಗ್ಬೇಕು, ಹೌದ್ರಿ. ಸೊ ಇಲ್ಲಿ ಕಡಿಮೆ ಕರೆಂಟ್ ಹೋಗ್ಬೇಕಂದ್ರೆ ಐ ಜಿ ವೆರಿ ಲೋ ವ್ಯಾಲ್ಯೂ ಹೋಗ್ಬೇಕಂದ್ರೆ ಗ್ಯಾಲ್ವನೋಮೀಟರ್ ಜೊತೆ ನೀವು ವೆರಿ ಹೈ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿಬಿಟ್ರೆ ಓವರ್ ಆಲ್ ರೆಸಿಸ್ಟೆನ್ಸ್ ಭಯಂಕರವಾಗಿ ಕರೆಂಟ್ ಅಲ್ಲಿ ಹೋಗಂಗಿಲ್ಲ, ಆಲ್ಮೋಸ್ಟ್ ಇಲ್ಲೇ ಹೋಗ್ಬಿಡ್ತೈತಿ, 99% ಇಲ್ಲೇ ಹೋಗ್ಬಿಡ್ತೈತಿ. ನಮಗೆ ಅವಾಗ ಅಕ್ಯುರೇಟ್ ರೀಡಿಂಗ್ ಸಿಗ್ತದೆ. ಸೊ ಅದಕ್ಕೆ ಏನು ಮಾಡ್ತಾರೆ, ವೋಲ್ಟ್ ಮೀಟರ್ ಕನ್ವರ್ಟ್ ಮಾಡ್ಬೇಕಾರೆ ಇನ್ನೂ ಸ್ವಲ್ಪ ಕ್ಯಾಲ್ಕುಲೇಷನ್ ತೋರಿಸ್ತೀನಿ. ವೋಲ್ಟ್ ಮೀಟರ್ ತಯಾರು ಮಾಡ್ಬೇಕಾರೆ ಗ್ಯಾಲ್ವನೋಮೀಟರ್ಗೆ ರೆಸಿಸ್ಟೆನ್ಸನ್ನು ವೆರಿ ಹೈ ರೆಸಿಸ್ಟೆನ್ಸನ್ನು ಸೀರೀಸ್ನೊಳಗೆ ಇಲ್ಲೇ ಸೀರೀಸ್ನೊಳಗೆ ಕನೆಕ್ಟ್ ಮಾಡ್ತಾರೆ. ವೋಲ್ಟ್ ಮೀಟರ್ನ ಯೂಸ್ ಮಾಡ್ಬೇಕಾದ್ರೆ ಪ್ಯಾರಲಲ್, ತಯಾರು ಮಾಡ್ಬೇಕಾದ್ರೆ ಗ್ಯಾಲ್ವನೋಮೀಟರ್ಗೆ ವೆರಿ ಹೈ ರೆಸಿಸ್ಟೆನ್ಸನ್ನು ಸೀರೀಸ್ನೊಳಗೆ ಕನೆಕ್ಟ್ ಮಾಡ್ತಾರೆ. ಈಗ ಒಂದು ಕ್ವಶನ್ ಕೇಳ್ತೇನೆ, ಆನ್ಸರ್ ಮಾಡಿರಿ. ಅಮೇಟರ್ ಐಡಿಯಲ್ ಅಮೇಟರ್ ಶುಡ್ ಹ್ಯಾವ್ ಡ್ಯಾಶ್ ರೆಸಿಸ್ಟೆನ್ಸ್. ಐಡಿಯಲ್ ಅಮೇಟರ್ ಶುಡ್ ಹ್ಯಾವ್ 0 ರೆಸಿಸ್ಟೆನ್ಸ್, ಹೌದಲ್ರಿ. ಐಡಿಯಲ್ ವೋಲ್ಟ್ ಮೀಟರ್ ರೆಡಿ ಆತಲ್ಲ, ಇದೆಲ್ಲ ಸೇರಿ ಐಡಿಯಲ್ ವೋಲ್ಟ್ ಮೀಟರ್ ಶುಡ್ ಹ್ಯಾವ್ ವೆರಿ ಹೈ ರೆಸಿಸ್ಟೆನ್ಸ್ ಅನ್ನೋಕ್ಕೇನ ಐಡಿಯಲಿ ಸ್ಪೀಕಿಂಗ್ ಹೆಂಗೆ ಆಗ್ಬೇಕಂದ್ರೆ 5 ಆಂಪಿಯರ್ ಕರೆಂಟ್ ಇಲ್ಲಿ ಬಂತ, ಇದು ಇನ್ಫೈನೈಟ್ ರೆಸಿಸ್ಟೆನ್ಸ್ ಇತ್ತಂತ ಕೊರಿ ವೋಲ್ಟ್ ಮೀಟರ್ ಇತ್ತು, ಇಲ್ಲಿ ಕರೆಂಟ್ ಹೋಗಕ್ಕೆ ವಿಚಾರ ಮಾಡೋಂಗಿಲ್ಲ, ಪೂರ್ತಿ ಇಲ್ಲೇ ಬಂದ್ಬಿಡ್ತೈತೆ. ಸೊ ಐಡಿಯಲಿ ಸ್ಪೀಕಿಂಗ್ ವೋಲ್ಟ್ ಮೀಟರ್ ಶುಡ್ ಹ್ಯಾವ್ ವೆರಿ ಹೈ ರೆಸಿಸ್ಟೆನ್ಸ್, ಆರ್ ಐಡಿಯಲಿ ಸ್ಪೀಕಿಂಗ್ ಇಟ್ ಶುಡ್ ಹ್ಯಾವ್ ಇನ್ಫೈನೈಟ್ ರೆಸಿಸ್ಟೆನ್ಸ್. ಸೊ ಇಲ್ಲೇ ಎಷ್ಟು ಕರೆಂಟು ಆ್ಯಕ್ಚುಲಿ ಸ್ಪೀಕಿಂಗ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಇಲ್ಲಿ ಏನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರ್ತೈತಲ್ಲ, ಇದೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲೂ ಇರ್ತೈತೆ. ಸೊ ಅದಕ್ಕೆ ಇಲ್ಲಿ ಎಷ್ಟು ಕರೆಂಟ್ ಹೋಯ್ತು ಇಂಟು ಇಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಐತಿ ವಿಲ್ ಬಿ ಸೇಮ್ ಆ್ಯಸ್ ಇಲ್ಲಿ ಕರೆಂಟ್ ಇಂಟು ಇಲ್ಲಿ ರೆಸಿಸ್ಟೆನ್ಸ್. ಸೊ ಇಲ್ಲಿ ಏನಂತ ಹೇಳ್ತೀನಿ ನೋಡ್ರಿ. ಆಮೇಲೆ ಇನ್ನೊಂದು ಮಾತು ಸರ್, ಇದು ಇನ್ನು ಸ್ವಲ್ಪ ಕ್ಯಾಲ್ಕುಲೇಷನ್ ಆದಮೇಲೆ ನಿಮ್ಗೆ ಅರ್ಥ ಆಗ್ತದೆ ಎಕ್ಸಾಕ್ಟ್ಲಿ. ಅಂದರೆ ಒಂದು ಲೆವೆಲಿಗೆ ಅರ್ಥ ಆಗಿರುತ್ತೆ, ಒಂದು ಫ್ರೇಮ್ವರ್ಕ್ ರೆಡಿ ಆಗೈತೆ, ಕ್ಲಿಯರ್ ಪಿಕ್ಚರ್ ಸಿಗ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಗೊತ್ತಾನ, ಗ್ಯಾಲ್ವನೋಮೀಟ್ರಿಗೆ ನಾವು ಆಗಲೇ ಬಕ್ರ ಮಾಡಿಬಿಟ್ಟಿದ್ವಿ, ಎಮ್ ಕ್ಯಾನ್ಸಲ್ ಮಾಡಿಬಿಟ್ವಿ, ಅಳಕಿಸಿ ಆಂಪಿಯರ್ ಅಷ್ಟೇ ಇಟ್ಬಿಟ್ಟಿದ್ವಿ. ಈ ಸರ್ತಿ ಅದೇ ಗ್ಯಾಲ್ವನೋಮೀಟರ್ ತೊಗೊಂಬಂದು ಒಂದು ಸ್ವಲ್ಪ ಕೆಲಸ ಇತ್ತು ಬಾಯಿಲ್ಲ ಅಂತ ಕರ್ಕೊಂಬಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಮಾಡತ್ತೀವಿ ನಾವು, ಈ ಸರ್ತಿ ಗ್ಯಾಲ್ವನೋಮೀಟರ್ ಮಲ್ಕೊಂಡಾಗ ಮಿಲಿ ಆಂಪಿಯರ್ನೊಳಗಿಂದ ಎಮ್ ಎ ಇವನ್ನೆಲ್ಲ ಅಳಕಿಸಿ ವಿ ಬರೆದ್ಬಿಡ್ತೀವಿ ನಾವು ಅಲ್ಲಿ. ಹೇಳೋದು ಅರ್ಥ ಆತ್ರಿ? ಓಕೆ, ಈಗ ನೋಡ್ರಿ, ಸಪೋಸ್ ಈ 2 ಪಾಯಿಂಟ್ ನಡು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟೈತಿ, ಈ 5 ಅನ್ನೋ ನಂಬರನ್ನು ಚೇಂಜ್ ಮಾಡಿಬಿಡೋಣ, 8 ವೋಲ್ಟ್ ಐತೆ ಅಂತ ತಿಕ್ಕೋರಿ. ನಮ್ದು ಗ್ಯಾಲ್ವನೋಮೀಟರ್ ಐತಲ್ಲ ಅದು ಮ್ಯಾಕ್ಸಿಮಮ್ ರೀಡಿಂಗ್ 5 ಮಿಲಿ ಆಂಪಿಯರ್ ತನಕ ತೊಗೊತೈತಿ ಅಂತ ನಾ ಆಗಲೇ ಹೇಳಿದ್ದೆ, ಹಿಂಗೆ ಸ್ಕೇಲ್ನಾಗ. ಸೊ ಈಗ ನಾ ಅಂತೀನಿ 0 ಇಂದ ಹಿಡಿದು 10 ಮಿಲಿ ಆಂಪಿಯರ್ ತನಕ ಅದು ಮೆಜರ್ ಮಾಡ್ತೈತಿ. ಅಥವಾ ಆ ಕಡೆ ನಿಮ್ಗೆ ಏನಾರು ಕಾಣಿಸಾಗತ್ತಿಲ್ಲ ಸಪೋಸ್ ಅಂದರೆ ಈ ಕಡೆ 10 ಮಿಲಿ ಆಂಪಿಯರ್ ತನಕ ಅದು ಮೆಜರ್ ಮಾಡ್ತೈತಿ. ನಾವೇನು ಮಾಡಿಬಿಟ್ಟಿವಿ, ಮಿಲಿ ಆಂಪಿಯರ್ ತೆಗೆದು ವೋಲ್ಟ್ ಅಂತ ಹಾಕ್ಬಿಟ್ಟಿವಲ್ಲಿ, 1 ವೋಲ್ಟ್ 2 ವೋಲ್ಟ್ ಅಂತ ಹೇಳಿ. ಈಗ ಸಪೋಸ್ ನಾವೇನು ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೆಜರ್ ಮಾಡೋಕೆ ಹೊಂಟಿವಲ್ಲ, VAB, ಸಪೋಸ್ ಇಟ್ ಈಸ್ 8 ವೋಲ್ಟ್. ಇವೆರಡು ಪಾಯಿಂಟ್ ನೋಡೋ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟೈತಿ, 8 ವೋಲ್ಟ್. ನಾವೇನು ಮಾಡಿಬಿಟ್ಟಿವಿ ಅಂದರೆ ಇಲ್ಲಿ ಎಷ್ಟರ ಕರೆಂಟ್ ಬರಲಿ, 5 ಆಂಪಿಯರ್ ಎಷ್ಟು ಸುಡುಗಾಡ ಬರಲಿ, ಅಲ್ಲಿ ಬಂದಿದ್ದಕ್ಕೆ ಎಷ್ಟರ ಬರಲಿ ಕರೆಂಟ್ ಬಂದಿದ್ರೊಳಗೆ ಇಲ್ಲಿ 8 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇತ್ತಂದ್ರೆ ಇಲ್ಲೆಷ್ಟು ಕರೆಂಟ್ ಹೋಗ್ಬೇಕು ಗೊತ್ತಾನೆ, 8 ಮಿಲಿ ಆಂಪಿಯರ್ ಹೋಗ್ಬೇಕು. ಇಲ್ಲೆಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ 8 ವೋಲ್ಟ್. ಇಲ್ಲಿ ಬಂದಿದ್ದು 5 ಆಂಪಿಯರ್ ಬಂದಿರಲಿ, 10 ಆಂಪಿಯರ್ ಕರೆಂಟ್ ಬಂದಿರಲಿ, ಇಲ್ಲಿ ಎಷ್ಟು ಹೋಗ್ಬೇಕಾದ್ರೆ 8 ಮಿಲಿ ಆಂಪಿಯರ್ ಹೋಗ್ಬೇಕು. ಅಂದರೆ ಇಲ್ಲೇನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಐತಿ ಇದಕ್ಕೆ ಪ್ರಪೋರ್ಷನಲ್ ಕರೆಂಟ್ ಇಲ್ಲಿ ಹೋಗ್ಬೇಕು. ಈಗೇನಾಗುತ್ತೆ ನೋಡ್ರಿ, ಇಲ್ಲೆಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ 8 ವೋಲ್ಟ್, ಇದು ನಮ್ಗೆ ಇನ್ನೂ ಗೊತ್ತಿಲ್ಲ. ಇಲ್ಲಿ ಎಷ್ಟು ಹೋದ ಕರೆಂಟ್ 8 ಮಿಲಿ ಆಂಪಿಯರ್ ಅಷ್ಟೇ ಯಾಕೆ ಹೋತು, ವೆರಿ ಹೈ ರೆಸಿಸ್ಟೆನ್ಸ್ ಹಾಕಿವಲ್ಲ, ಸ್ವಲ್ಪ ಕರೆಂಟ್ ಹೋಗ್ತೈತಿ, 8 ಆಂಪಿಯರ ಹೋಗೋಂಗೆ ಮಾಡ್ಬೇಕು. ಇಲ್ಲಿ 8 ವೋಲ್ಟ್ ಇದ್ದಾಗ ಇಲ್ಲಿ 8 ಮಿಲಿ ಆಂಪಿಯರ್ ಪ್ರಪೋರ್ಷನಲ್ ಇರ್ಬೇಕು ಒಟ್ಟು. ಆ 8 ಮಿಲಿ ಆಂಪಿಯರ್ ಇಲ್ಲಿ ಹೋತ ಯಾರ ಕಡೆ ಹೋತು, ಗ್ಯಾಲ್ವನೋಮೀಟರ್ ಏನು ಮಾಡ್ತೈತಿ 8 ಮಿಲಿ ಆಂಪಿಯರ್ ಅಂತ ಮೆಜರ್ ಮಾಡುತ್ತೆ. ನಾವೇನು ಮಾಡಿಬಿಟ್ಟಿವಲ್ಲಿ ಮಿಲಿ ಆಂಪಿಯರ್ ತೆಗೆದು ವೋಲ್ಟ್ ಹಾಕ್ಬಿಟ್ಟಿವಿ, 8 ವೋಲ್ಟ್ ಅಂತ ರೀಡ್ ಮಾಡ್ತೈತೆ ಅದು. ನೆಕ್ಸ್ಟ್ ಇನ್ನೊಂದು ಯಾವುದೋ ಕೇಸ್ನೊಳಗೆ ಇವೆರಡು ಪಾಯಿಂಟ್ ನೋಡು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸಪೋಸ್ 6 ವೋಲ್ಟ್ ಇತ್ತಂದ್ರೆ ವೆರಿ ಹೈ ರೆಸಿಸ್ಟೆನ್ಸ್ ಇಲ್ಲಿರೋದ್ರಿಂದ ಬಂದಿದ್ದ ಕರೆಂಟ್ನೊಳಗೆ 6 ಆಂಪಿಯರ್ ಅಷ್ಟೇ ಇಲ್ಲಿ ಪಾಸ್ ಆಗ್ತದೆ, ಉಳ್ಕಿದ್ದು ಇಲ್ಲಿ ಬರ್ತದೆ. ಸೊ 6 ಮಿಲಿ ಆಂಪಿಯರ್ ಅಷ್ಟೇ ಇಲ್ಲಿ ಪಾಸ್ ಆತಂದ್ರೆ ಈ ಗ್ಯಾಲ್ವನೋಮೀಟರ್ನೊಳಗೆ ಅದು ರೀಡ್ ಮಾಡ್ತೈತಿ 6 ಮಿಲಿ ಆಂಪಿಯರ್. ಬಟ್ ನಾವು ಮಿಲಿ ಆಂಪಿಯರ್ ತೆಗೆದು ವೋಲ್ಟ್ ಹಾಕ್ಬಿಟ್ಟಿವಿ 6 ವೋಲ್ಟ್. ಒಟ್ಟು ನಾವು ಇಲ್ಲಿ ಏನು ಮಾಡಾಕತ್ತೀವಿ, ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಂದಿರ್ತೈತಲ್ಲ ಇದಕ್ಕೆ ಪ್ರಪೋರ್ಷನಲ್ ವ್ಯಾಲ್ಯೂ ಆಫ್ ಕರೆಂಟ್ ಇಲ್ಲಿ ಹೋಗಿರ್ಬೇಕು.
ಹಂಗೆ ಪಾಸಿಬಲ್ ಐತೆ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ನಾವು ಈಗ ಹೆಂಗೆ ಅಂತ ಹೇಳ್ತೀನಿ ನೋಡಿರಿ. ಮತ್ತು ಇಲ್ಲಿ ಏನು ಬರೀತೀನಿ ಅಂದ್ರೆ ಈ ರೆಸಿಸ್ಟೆನ್ಸ್ RAB ಮತ್ತು ಈ ರೆಸಿಸ್ಟೆನ್ಸ್ ಇವೆರಡು ಹೆಂಗೆ ಅದಾವೆ ರೀ, ಒಂದಕ್ಕೊಂದು ಪ್ಯಾರಲಲ್ ಅದಾವೆ, ಹೌದಿಲ್ಲ ರೀ. ಸೊ ಇವೆರಡು ಪ್ಯಾರಲಲ್ ಇದ್ದಿದ್ದಕ್ಕೆ ಇಲ್ಲಿದು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಹಿಯರ್ ವಿ ಹ್ಯಾವ್ ಅಂತ ಬರಿಬೋದು ಪೊಟೆನ್ಷಿಯಲ್ ಡಿಫ್ರೆನ್ಸ್ VAB. ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರ್ತೈತಲ್ಲ, ದಿಸ್ ವಿಲ್ ಬಿ ಈಕ್ವಲ್ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಗ್ಯಾಲ್ವಾಮೀಟರ್ ಅಂತೀನಿ ನಾ, ಇವೆರಡು ಸೇರಿ, ಅಥವಾ ಗ್ಯಾಲ್ವಾಮೀಟರ್ ಪ್ಲಸ್ ಇದೊಂದು ರೆಸಿಸ್ಟೆನ್ಸ್ GR ಅಂತ ಬರೆದು ಬಿಡ್ತೀನಿ. ನಾನು ಏನೆಲ್ಲ ಟ್ರೈ ಮಾಡಾಕತ್ತೀನಿ, ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ, ಇಲ್ಲೂ ಅಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರ್ತೈತಿ. ಸೊ ದೇರ್ ಫೋರ್ VAB ಈಸ್ ದ ವ್ಯಾಲ್ಯೂ ವಿಚ್ ವಿ ವಾಂಟ್ ಟು ಮೆಜರ್. ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಐತೆ ಅನ್ನೋದು ಬೇಕಾಗಿತ್ತು ನಮ್ಗೆ, ಹೌದಾ. VAB ಈಸ್ ಈಕ್ವಲ್ಸ್ ಟು ಇಲ್ಲಿದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಎಷ್ಟು ಕರೆಂಟ್ ಹೊಂಟೈತಿ ಮಲ್ಟಿಪ್ಲೈಡ್ ಬೈ ಇಲ್ಲಿ ರೆಸಿಸ್ಟೆನ್ಸ್, ಹೌದಿಲ್ಲ ರೀ. ಇಲ್ಲಿ ಎಷ್ಟು ಕರೆಂಟ್ ಹೊಂಟೈತಿ ನೋಡ್ರಿ ಈಗ IG, ಹೌದಾ, ಇಂಟು ಬ್ರಾಕೆಟ್ ಇದು G ಅಂದ್ರೆ ಏನು, ಗ್ಯಾಲ್ವಾಮೀಟ್ರಿಗೆ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ, ಅದಕ್ಕೆ ನಾವು ಸಿಂಬಲ್ ಏನು ಯೂಸ್ ಮಾಡ್ತೀವಿ, G. ಇದೊಂದು ವೆರಿ ಹೈ ರೆಸಿಸ್ಟೆನ್ಸ್ ನಾವು ಕನೆಕ್ಟ್ ಮಾಡಿ, ಇವೆರಡು ಸೀರೀಸ್ನೊಳಗೆ ಕನೆಕ್ಟ್ ಮಾಡಿ. ಸೊ ಅದಕ್ಕೆ ಏನಾಯ್ತು ಹಂಗಾರೆ G+R. ಸೊ ಇಫ್ ಯು ವಾಂಟ್ ಟು ಮೆಷರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ A and B, ವಿ ಡು ನಾಟ್ ಡೈರೆಕ್ಟ್ಲಿ ಮೆಷರ್ ದ ವ್ಯಾಲ್ಯೂ VAB. ವಿ ಕ್ಯಾನ್ ಮೆಷರ್, ಏನು ಮೆಷರ್ ಮಾಡ್ಬೋದು, IG ಇಂಟು G+R. ಸೊ VAB ಈಸ್ ಈಕ್ವಲ್ ಟು IG ಇಂಟು G+R ಆತ. ಇಲ್ಲೇ ಹೆಂಗೆ ನಾವು ಯಾವುದದು ಅಮೇಟರ್ ಕೇಸ್ನೊಳಗೆ ಒಂದು ಡೆರಿವೇಷನ್ ಮಾಡಿದ್ವಿ, ಎಸ್ ವ್ಯಾಲ್ಯೂ, ಹೌ ಮಚ್ ರೆಸಿಸ್ಟೆನ್ಸ್ how much low resistance must be connected in parallel to galvanometer in order to convert that into ammeter ಅಂತ ಕ್ವಶನ್ ಕೇಳ್ತಾರಲ್ಲ. ಎಸ್ ಇಸ್ ಈಕ್ವಲ್ ಟು, ಆಗಲೇ ನಿಮ್ಗೆ ನೆನಪಿದ್ರೆ ಇದನ್ನು ಡೆರಿವೇಷನ್ ಮಾಡಿದ್ವಿ ನಾವು, ಎಸ್ ಇಸ್ ಈಕ್ವಲ್ ಟು IgG ಡಿವೈಡೆಡ್ ಬೈ I ಮೈನಸ್ IG ಅಂತ ಹೇಳಿ, IgG ಡಿವೈಡೆಡ್ ಬೈ I ಮೈನಸ್ IG ಅಂತ. ಓಕೆ, ವೋಲ್ಟ್ ಮೀಟ್ರ್ ಆಲ್ಮೋಸ್ಟ್ ಮುಗಿಯಕ್ಕೆ ಬಂತೀಗ, ಇವ್ರು ಏನರ ಎಕ್ಸ್ಟ್ರಾ ಕೊಟ್ಟಾರ. ಹಾಂ, ಇಲ್ಲೊಂದು ಇದನ್ನು ಇಲ್ಲಿ ಯಾಕೆ ತೊಗೊಂಡೆ ಅಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಎಸ್ ಬದಲಿ RS ಅಂತ ಕೊಟ್ಟಾರ, ಸಿಂಬಾಲ್. ನೀವು ಒಂದು ಪಕ್ಕ ಮಾಡ್ಕೊರಿ, ಯಾವ್ದಾರು ಯೂಸ್ ಮಾಡ್ಕೊರಿ, ಇದು ಈಸಿ ಆಗ್ತಿದೆ ಅಂತ ನಾ ಬರ್ದೀನಿ. ಅಮೇಟರ್ ಕೇಸ್ನೊಳಗೆ ಹೇಳತ್ತೀನಿ, ಎಸ್ ಇಸ್ ಈಕ್ವಲ್ ಟು IgG ಅಂತ ಬರ್ದೀನಿಲ್ಲ ನಾನು. ಅವ್ರು ಹೆಂಗೆ ಬರ್ದಾರೆ ನೋಡ್ರಿ, IG ಬರ್ದಾರೆ, ಇದು G ಗ್ಯಾಲ್ವಾಮೀಟರ್ದ ರೆಸಿಸ್ಟೆನ್ಸ್ G ಬರೆಯೋ ಬದಲಿ RG ಬರ್ತಾರೆ. ಸೊ ದಿಸ್ ವಿಲ್ ಬಿ ಈಸಿ ಅಂತ ನನಗನ್ಸುತ್ತೆ. IgG ಡಿವೈಡೆಡ್ ಬೈ I ಮೈನಸ್ IG ಇಸ್ ಸೇಮ್. I ಮೈನಸ್ IG ಬರೆಯಬೇಕಾದ್ರೆ ನಾನು Gನ ಸ್ಮಾಲ್ G ಬರ್ದೀನಿ, ಅವ್ರು ಕ್ಯಾಪಿಟಲ್ G ಬರ್ದಾರೆ, ಸ್ವಲ್ಪ ಸಿಂಬಾಲ್ ಚೇಂಜ್ ಆಗ್ಯಾವ ಅಷ್ಟೆ. ಸೊ ವೋಲ್ಟ್ ಮೀಟರ್ ಕಡೆ ವಾಪಸ್ ಬಂದರೆ, ಹೆಂಗೆ ಅಮೇಟರ್ನೊಳಗೆ ನಾವು ಎಷ್ಟು ರೆಸಿಸ್ಟೆನ್ಸನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಅಮೇಟರ್ ಕನ್ವರ್ಟ್ ಆಗ್ತೈತಿ, ಎಸ್ ಕ್ಯಾಲ್ಕುಲೇಟ್ ಮಾಡಿರಿ ಅಂದ್ಕೊಳ್ಳಿ, ಅದು ಡೆರಿವೇಷನ್ ಮಾಡಿಟ್ಟಿವಲ್ಲ, ಎಸ್ ಇಸ್ ಈಕ್ವಲ್ ಟು IgG ಡಿವೈಡ್ ಬೈ I ಮೈನಸ್ IG. ಸಿಮಿಲರ್ಲಿ ವೋಲ್ಟ್ ಮೀಟರ್ನೊಳಗೆ ಈ ಗ್ಯಾಲ್ವನೋಮೀಟ್ರಿಗೆ ಎಷ್ಟು ಹೈ ರೆಸಿಸ್ಟೆನ್ಸನ್ನು ಕನೆಕ್ಟ್ ಮಾಡಬೇಕಾಗ್ತೈತಿ ಟು ಕನ್ವರ್ಟ್ ದ್ಯಾಟ್ ಗ್ಯಾಲ್ವನೋಮೀಟರ್ ಇನ್ ಟು ವೋಲ್ಟ್ ಮೀಟರ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ನಮಗಿಲ್ಲೇ ಈ ಆರ್ದ ವ್ಯಾಲ್ಯೂ ಬೇಕು. ಸೊ ಈ ಆರ್ದ ವ್ಯಾಲ್ಯೂ ಹೆಂಗೆ ಫೈಂಡ್ ಮಾಡ್ತೀರಿ, ಈ ಆರ್ದ ವ್ಯಾಲ್ಯೂ ಫೈಂಡ್ ಮಾಡೋಕ್ಕಿಂತ ಮೊದಲು ನಿಮ್ಗೆ ನೆನಪಿದ್ರೆ ಅಮೇಟರ್ ಕೇಸ್ನೊಳಗೆ ನಾವೇನು ಮಾಡಿದ್ವಿ ಗೊತ್ತೇನೆ, ಈ I ಮೈನಸ್ IG ಕಡೆ ತೊಗೊಂಡು ಎಸ್ನ ಒಳಗೆ ಮಲ್ಟಿಪ್ಲೈ ಮಾಡಿ IG ಒಂದು ಕಡೆ I ಒಂದು ಕಡೆ ಮಾಡಿ IG ಕಾಮನ್ ತೆಗೆದು ರೆಸಿಸ್ಟೆನ್ಸಸ್ ಎಲ್ಲ ಒಂದು ಕಡೆ ಹಾಕಿ IG ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I ಅಂತ ಪ್ರೂವ್ ಮಾಡಿದ್ವಿ. ಇಲ್ಲೇನು ಪ್ರೂವ್ ಮಾಡೋದು ಗೊತ್ತೇನೆ, ವೋಲ್ಟ್ ಮೀಟರ್ನೊಳಗೆ ಏನು ಪ್ರೂವ್ ಮಾಡ್ಬೇಕಂದ್ರೆ VAB ಪೊಟೆನ್ಷಿಯಲ್ ಬಿಟ್ವೀನ್ A ಆ್ಯಂಡ್ B V ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು IG ಅಂತ ಪ್ರೂವ್ ಮಾಡ್ಬೇಕು ನಾವೀಗ. ಎದಕ್ಕೆ ಹೇಳ್ರಿ, ನಾನು ಆಗಲೇ ಹೇಳಿದ್ದೆ, ಇವೆರಡು ಪಾಯಿಂಟ್ ನೋಡು ಪೊಟೆನ್ಷಿಯಲ್ ಡಿಫ್ರೆನ್ಸ್ 6 ವೋಲ್ಟ್ ಇದ್ದರೆ ಅದಕ್ಕೆ ಪ್ರಪೋರ್ಷನಲ್ 6 ಮಿಲಿ ಆಂಪಿಯರ್ ಹೋಗ್ಬೇಕಿಲ್ಲ. ಇದು 8 ವೋಲ್ಟ್ ಇದ್ದರೆ ಇದು 8 ಮಿಲಿ ಆಂಪಿಯರ್ ಹೋಗ್ಬೇಕು. ಅಂದರೆ ಇಲ್ಲಿರುವಂಥ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಶುಡ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೌ ಮಚ್ ಕರೆಂಟ್ ಇಸ್ ಫ್ಲೋಯಿಂಗ್ ಥ್ರೂ ದ ಗ್ಯಾಲ್ವನೋಮೀಟರ್, ದ ಕಾಂಬಿನೇಷನ್ ಆಫ್ ದ ಗ್ಯಾಲ್ವನೋಮೀಟರ್ ಆ್ಯಂಡ್ ದ ಹೈ ರೆಸಿಸ್ಟೆನ್ಸ್. ಸೊ V ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು IG ಅಂತ ನಾವು ಪ್ರೂವ್ ಮಾಡ್ಬೇಕು. ಆ್ಯಕ್ಚುಲಿ ಸ್ಪೀಕಿಂಗ್ ಅಮೇಟರ್ನೊಳಗೆ ನಾವು ಡೆರಿವೇಷನ್ ಮಾಡ್ಕೊತ ಹೋಗಿ ಇದನ್ನ ಈ ಕಡೆ ತೊಗೊಂಡು ಹಿಂಗೆಲ್ಲ ಮಾಡಿದ ಮೇಲೆ ಅದು ಲಾಸ್ಟಿಗೆ ಸ್ಟೆಪ್ ಬಂದಿತ್ತು, IG ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I ಅಂತ. ಇಲ್ಲೇ ಬಂದುಬಿಟ್ಟಿತ್ತು ನೋಡ್ರಿ, ಅದು VAB ಅಂತ ತೆಗಿತೀನಿ ನಾವು. V ಅಂದರೆ V ಇಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಾವೆಲ್ಲಿ ಮೆಜರ್ ಮಾಡೋಕ್ಕಾಗ್ತದೆ ಈಸ್ ಈಕ್ವಲ್ ಟು, ಈ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದರೆ G ಅಂದರೆ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವನೋಮೀಟರ್ ವಿಚ್ ಇಸ್ ಕಾನ್ಸ್ಟೆಂಟ್, R ಅಂದರೆ ವೆರಿ ಹೈ ರೆಸಿಸ್ಟೆನ್ಸ್ ವಿಚ್ ವಿ ಕನೆಕ್ಟ್ ಟು ಕನ್ವರ್ಟ್ ದಿಸ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್. ಎರಡು ರೆಸಿಸ್ಟೆನ್ಸ್ ಆದವಲ್ಲ, ಈಗ ಎರಡು ರೆಸಿಸ್ಟೆನ್ಸ್ ಆದರೆ ಏನಾಯ್ತು, ಕಾನ್ಸ್ಟೆಂಟ್ ಆಗ್ತಿಲ್ಲ ಇವು. ಸೊ ಇದು ಕಾನ್ಸ್ಟೆಂಟ್ ಆದರೆ ದೇರ್ ಫೋರ್ ಇಲ್ಲೇ ನಾವು ಪ್ರೂವ್ ಮಾಡಿಬಿಟ್ವಿ V ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು IG.
ಒನ್ ಇಂಪಾರ್ಟೆಂಟ್ ಸ್ಟೆಪ್ ಇಲ್ಲಿಗೆ ಮುಗಿದ್ಬಿಡ್ತು. ಆದ್ರೆ ಅಲ್ಲಿಗೆ ಮುಗಿಯಂಗಿಲ್ಲ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಟೆಕ್ಸ್ಟ್ ಬುಕ್ನೊಳಗೆ ಅಥವಾ ಎಕ್ಸಾಮ್ನೊಳಗೆ ನಿಮ್ಗೆ ಅಮೇಟರ್ ಬಗ್ಗೆ ಕೇಳಿದರೆ ತನಕ ಆಗಲಿದ್ದು ಸ್ಟೆಪ್ಸ್ ನೀವು ಬರ್ಕೊಂಡಿದ್ರೆ ಅಥವಾ ಟೆಕ್ಸ್ಟ್ ಬುಕ್ನೊಳಗೆ ನೋಡಿದ್ರೆ ಇಲ್ಲಿ ತನಕ ಬರೋದು ಅದನ್ನು ಪ್ರೂವ್ ಮಾಡಿರಿ. ಐ ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಹೇಳಿ ಬರ್ಕೊಂಡಿಲ್ಲ ಅಂದ್ರೆ ಬೇಕಾದ್ರೆ ಹಿಂದೆ ಹೋಗಿ ಬರ್ಕೋರಿ. ಈಸಿ ಅದಾವೆ ಇವು, ಫಸ್ಟ್ ಟೈಮ್ ಹಂಗೆ ಅನ್ಸುತ್ತೆ. ಸೊ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಜಿ ಆತ. ನಮಗಿಲ್ಲ ಆ್ಯಕ್ಚುಲಿ ಆರ್ ವ್ಯಾಲ್ಯೂ ಬೇಕು. ಹೌ ಮಚ್ ಹೈ ರೆಸಿಸ್ಟೆನ್ಸ್ ಮಸ್ಟ್ ಬಿ ಕನೆಕ್ಟೆಡ್ ವಿತ್ ದ ಗ್ಯಾಲ್ವನೋಮೀಟರ್ ಟು ಕನ್ವರ್ಟ್ ದಾಟ್ ಇನ್ ಟು ವೋಲ್ಟ್ಮೀಟರ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ಏನು ಮಾಡಿರಿ, ಇಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡೋಣ ನಾವು. ಈಗ ಇಲ್ಲಿ ಆರ್ದು ವ್ಯಾಲ್ಯೂ ನಮಗೆ ಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ ಒಂದು ಕೆಲಸ ಮಾಡಿರಿ, ಐ ಜಿ ಈ ಕಡೆ ತೊಗೊಂಬಂದ್ಬಿಡ್ರಿ. ವಿ ಇದು ಮಲ್ಟಿಪ್ಲಿಕೇಶನ್ ಈ ಕಡೆ ಬಂದು ಡಿವೈಡ್ ಆಗ್ತೈತೆ. ವಿ ಡಿವೈಡೆಡ್ ಬೈ ಐ ಜಿ ಇಸ್ ಈಕ್ವಲ್ ಟು ಜಿ ಪ್ಲಸ್ ಆರ್. ಸೊ ನಮಗೆ ಬೇಕಾಗಿದ್ದೇನು ಆರ್. ಎಷ್ಟು ಹೈ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ಬೇಕಂತ ಕೇಳ್ತಾರೆ. ಆರ್ ಅಲ್ಲೇ ಇಟ್ಬಿಡ್ರಿ, ಜಿ ಈ ಕಡೆ ಕಳಿಸ್ಬಿಟ್ರಿ. ಸೊ ಜಿ ಈ ಕಡೆ ಕಳಿಸ್ಬಿಟ್ರೆ ಅದು ಮೈನಸ್ ಆಗುತ್ತೆ ಈ ಕಡೆ ಬಂದು. ಆರ್ ಇಸ್ ಈಕ್ವಲ್ಸ್ ಟು ವಿ ಡಿವೈಡ್ ಬೈ ಐ ಜಿ ಮೈನಸ್ ಜಿ ಅಂಥೇಳಿ. ಸೊ ವಿ ಡಿವೈಡ್ ಬೈ ಐ ಜಿ ಮೈನಸ್ ಜಿ ಅಲ್ಲಿ ತನಕ ಡೆರಿವೇಷನ್ ಮಾಡ್ಯಾರ ಟೆಕ್ಸ್ಟ್ ಬುಕ್ನೊಳಗೆ ಮಾಡ್ಯಾರ ನೋಡ್ರಿ. ವಿ ಡಿವೈಡ್ ಬೈ ಐ ಜಿ ಮೈನಸ್ ಜಿ ಬರೆಯೋ ಬದಲಿ ಆರ್ ಜಿ ಬರ್ದಾರ. ಇದನ್ನು ತೋರಿಸ್ಯಾರ ಅವ್ರು ಕ್ಯಾಲ್ಕುಲೇಷನ್. ಸೊ ಇಲ್ಲಿಗೆ ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ಅಮೀಟರ್, ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್. ಅಮೀಟರ್ ಕೇಸ್ನೊಳಗೆ ಗ್ಯಾಲ್ವನೋಮೀಟರ್ ಇರ್ತೈತಿ, ಅದಕ್ಕೆ ಪ್ಯಾರಲಲ್ ಆಗಿ ವೆರಿ ಲೋ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ತಾರೆ. ಟೋಟಲ್ ಕರೆಂಟ್ ಐ ಬಂದಿರುತ್ತೆ. ಅದು ಭಾಳಷ್ಟು ಕರೆಂಟ್ ಇಲ್ಲೇ ಹೋಗ್ಬಿಡ್ತೈತಿ, ಇದ್ರೊಳಗೆ ಸ್ವಲ್ಪ ಕರೆಂಟ್ ಹೋಗ್ತೈತಿ. ಟೋಟಲ್ ಎಷ್ಟು ಕರೆಂಟ್ ಬಂದಿರ್ತೈತಿ, ಇಲ್ಲಿ ಎಷ್ಟು ಹೋಗುತ್ತೆ, ಇವೆರಡು ಪ್ರಪೋರ್ಷನ್ ಇರ್ತಾವೆ. ಇಲ್ಲಿ 5 ಆಂಪಿಯರ್ ಬಂತು, ಇಲ್ಲಿ ಹೋಗೋದು 5 ಮಿಲಿ ಆಂಪಿಯರ್. ಇದು 5 ಮಿಲಿ ಆಂಪಿಯರ್ ಅಂತ ಮೆಜರ್ ಮಾಡುತ್ತೆ. ಬಟ್ ನಾವು ಸ್ಕೇಲ್ ಚೇಂಜ್ ಮಾಡಿಬಿಡ್ತೀವಿ. ಸಿಮಿಲರ್ಲಿ ವೋಲ್ಟ್ ಮೀಟರ್ನೊಳಗೆ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರ್ತೈತಲ್ಲ ಅದ್ರ ತಕ್ಕಂಗೆ ಅದಕ್ಕೆ ಪ್ರಪೋರ್ಷನಲ್ ಇಲ್ಲಿ ಕರೆಂಟ್ ಹೋಗೋ ಹಂಗೆ ನೋಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಕರೆಂಟ್ ಕರೆಂಟಾಗಿ ಮೆಜರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 8 ವೋಲ್ಟ್ ಇದ್ದರೆ ಇಲ್ಲಿ 8 ಮಿಲಿ ಆಂಪಿಯರ್ ಹೋಗ್ತೈತಿ. ನಾವು ಪ್ರೂವ್ ಮಾಡೀವಲ್ಲಿ ವೋಲ್ಟೇಜ್ ಇಲ್ಲಿ ಎಷ್ಟೈತಿ ಮತ್ತು ಐ ಜಿ ಎಷ್ಟು ಹೋಗುತ್ತೆ, ಎರಡೂ ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದಾವ ಅಂತ ಪ್ರೂವ್ ಮಾಡೀವಿ. ಅಂದ್ರೆ ಇಲ್ಲಿ 8 ವೋಲ್ಟ್ ಇದ್ರೆ 8 ಮಿಲಿ ಆಂಪಿಯರ್ ಪ್ರಪೋರ್ಷನಲ್ ಇರ್ತಾವೆ. ಇದು ಆ್ಯಕ್ಚುಲಿ 8 ಮಿಲಿ ಆಂಪಿಯರ್ ಅಂತ ಮೆಜರ್ ಮಾಡುತ್ತೆ. ನಾವು ಮಿಲಿ ಆಂಪಿಯರ್ ತೆಗೆದು ವೋಲ್ಟ್ ಅಂತ ಹಾಕ್ತೀವಿ. ಸೊ ಇಷ್ಟು ನಿಮ್ಗೆ ಅರ್ಥ ಅಂತ ಅಂದ್ಕೊಂಡಿನಿ. ಒಂದು ಮೇ ಬಿ ಒಂದು ಕ್ಲಾಸಿಫಿಕೇಷನ್ ಏನೋ ಕೊಟ್ಟರು ಅವ್ರು ಅಮೀಟರ್ ಮತ್ತು ವೋಲ್ಟ್ ಮೀಟರ್ ನಡು ಏನು ಡಿಫರೆನ್ಸಸ್ ಅಂತ ಹಂಗೆ ಒಂದು ಸರ್ತಿ ನೋಡ್ಕೋರಿ. ಸೊ ಇಲ್ಲಿಗೆ ಥೇರಿ ಪಾರ್ಟ್ ಆಫ್ ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮುಗಿತೆ. ನ್ಯೂಮರಿಕಲ್ಸ್ ನೆಕ್ಸ್ಟ್ ಕ್ಲಾಸ್ನೊಳಗೆ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು, ನಮಸ್ಕಾರ.